ಯೇಸು ಕ್ರಿಸ್ತನ ಒಂದು ಪರಿಶುದ್ಧವಾದ ನಾಮದಲ್ಲಿ ಮತ್ತೊಂದಾವರ್ತಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಭಾಳ ವಿಷಯಗಳನ್ನು ನಾವು ಇಷ್ಟ ತನಕ ನಾವು ನೋಡ್ಕೊಂಡಿವಿ. ನಾನು ಕೆಲವು ವಿಷಯಗಳನ್ನು ನಿಮಗೆ ತಿಳಿಸೋಕ್ಕೆ ಭಾಳ ಇಷ್ಟಪಡ್ತಾ ಇದ್ದೀನಿ. ಆ ವಿಷಯವನ್ನು ನಾವು ಕೆಲವು ನಿಮಿಷಗಳ ಕಾಲ ಕೊಟ್ಟಂಥ ಸಮಯದಲ್ಲೇ ನಾನು ಅದನ್ನು ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯೇಸು ಕ್ರಿಸ್ತನು ಭೂಲೋಕದಲ್ಲಿದ್ದಾಗ ದೇವರ ಸೇವೆಯನ್ನು ಆತನು ಪರಿಚಯ ಆತನ ಕೆಲಸವನ್ನು ಮಾಡಿದನು ಅಂತ ನಾವು ಕೆಲವು ನಿಮಿಷಗಳ ಕಾಲ ನಾವು ನೋಡ್ಕೊಳ್ಳೋಣ. ಸಹೋದರು ಮನೋಹರ್ ಬ್ರದರ್ ನಮಗೆ ಒಳ್ಳೆಯ ವಿಷಯಗಳನ್ನು ನಮ್ಗೆ ತಿಳಿಸ್ಕೊಟ್ರು. ಭಾಳಷ್ಟು ಜನ ಹೆಂಗಿದ್ದಾರೆ ಅಂತಂದರೆ ಅದೇ 33 ವರ್ಷಗಳ ಕಾಲ ಯೇಸು ಕ್ರಿಸ್ತನ ಭೂಲೋಕದಲ್ಲಿದ್ದು 3.5 ವರ್ಷಗಳ ಕಾಲ ಮಾತ್ರ ಆತನು ಸೇವೆ ಮಾಡಿದನು ಅಂತೇಳಿ ಹೇಳ್ತಾರೆ. ಆದರೆ ಆತನ ಹಳೆ ಒಡಂಬಡಿಕೆಯಲ್ಲಿದ್ದಂಥ ಕ್ಲುಪ್ತವಾದಂಥ ವಿಷಯಗಳನ್ನು ಮರೆತು ಬಿಡ್ತಾರೆ. ಅದನ್ನು ಬಿಟ್ಟು ಯೇಸು ಕ್ರಿಸ್ತನ ಭೂಲೋಕದಲ್ಲಿದ್ದಂಥ 3.5 ವರ್ಷಗಳ ಕಾಲ ಆ ಸೇವೆ ಅದನ್ನು ಮಾತ್ರ ಇಡ್ತಾರೆ. ಅದನ್ನು ಮಾತ್ರನೇ ಎಲ್ಲರಿಗೆ ಪ್ರತ್ಯೇಕಪಡಿಸ್ತಾರೆ. ಆದರೆ ಹಿಂದೆ ನಡೆದಂಥ ವಿಷಯಗಳನ್ನು ಅವ್ರು ಏನು ಮಾಡಲ್ಲ, ತೋರಿಸೋದಿಲ್ಲ. ಒಳ್ಳೆಯ ವಿಷಯಗಳನ್ನು ನಮಗೆ ಸಹೋದರರು ತಿಳಿಸ್ಕೊಟ್ರು. ನಾನು ಕೂಡ ದೇವರ ಚಿತ್ತ ಏನಿತ್ತು ಅದನ್ನು ನೆರವೇರಿಸಿದವರು ಯಾರು ಎಂಬುದ್ರ ಬಗ್ಗೆ ಕೂಡ ಕೆಲವು ನಿಮಿಷ ನಾವು ನೋಡ್ಕೊಳ್ಳೋಣ. ಇದು ದೇವರ ಒಂದು ಚಿತ್ತವಾಗಿತ್ತು. ಈ ಲೋಕದಲ್ಲಿ ಎಲ್ಲ ಮನುಷ್ಯರು ಏನು ಮಾಡಿದರು, ಪಾಪ ಮಾಡಿದರು. ಏನು ಮಾಡಿದರು, ಪಾಪ ಈ ಲೋಕದಲ್ಲಿ ತುಂಬಿತ್ತು. ದೇವರು ಈ ಲೋಕದ ಮೇಲೆ ಎಷ್ಟೋ ಆತನು ಪ್ರೀತಿಯನ್ನಿಟ್ಟ ಎಂಬ ವಿಷಯಗಳನ್ನು ನಾವು ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡಿದಾಗ ಯೇಸು ಕ್ರಿಸ್ತನು ಅಲ್ಲಿ ಮಾಡಬೇಕಾದ ಉದ್ದೇಶದ ಬಗ್ಗೆ ಆತನು ಮಾತಾಡ್ತಾನೆ. ಯಾರು, ದೇವರು. ಒಂದು ಆ ವಚನ ನೋಡ್ಕೊಳ್ಳೋದು. ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡೋದಾದರೆ ಕಂಠಪಟ್ಟ ವಾಕ್ಯ. ನೀವೆಲ್ಲರೂ ಬೇಗ ಓದಬೇಕು. ನನಗಿರುವಂಥ ಸಮಯದಲ್ಲಿ ನಾನು ಮುಗಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಆತನನ್ನು ನಂಬುವಂಥವರು ನಾಶವಾಗದೆ. ಇದು ದೇವರ ಒಂದು ಉದ್ದೇಶ, ಒಂದು ದೇವರ ಚಿತ್ತ ಆಗಿತ್ತು. ಇದನ್ನು ದೇವರು ಏನು ಮಾಡಬೇಕು, ಅಂದರೆ ಯೇಸು ಕ್ರಿಸ್ತನು ಇದನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು. ಇದನ್ನು ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಬಂದು ಇದನ್ನು ಎಲ್ಲ ಜನರಿಗೆ ತಿಳಿಸಿ ಇದ್ರ ಬಗ್ಗೆ ಪರಿಚಯ ಮಾಡಿ ತನ್ನ ರಾಜ್ಯವನ್ನು, ಯಾವ ರಾಜ್ಯವನ್ನು, ದೇವರ ರಾಜ್ಯವನ್ನು ಆತನಲ್ಲಿ ಸ್ಥಾಪನೆ ಮಾಡಬೇಕಾಗಿತ್ತು. ಆ ರಾಜ್ಯಕ್ಕೆ ಅರಸನ ಯಾರು ಅಂದರೆ ಕ್ರಿಸ್ತನೇ. ಯಾರು ಆ ಸ್ಥಾಪನೆ ಮಾಡ್ತಾ ಇರುವಂಥ ರಾಜ್ಯಕ್ಕೆ ಅರಸನ ಯಾರು, ಕ್ರಿಸ್ತನ್. ಇವ ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡಿದ್ವಿ. ಯೇಸು ಕ್ರಿಸ್ತನು ಪರಿಸರಸ್ಥರ ಶಾಸ್ತ್ರಿಗಳ ಹತ್ರ ಅದನ್ನು ಮಾತಾಡಬೇಕಾದ್ರೆ ನಾನೇ ಅಂತ ಹೇಳ್ತಾನಲ್ಲ ಯೇಸು ಕ್ರಿಸ್ತನ್, ನಾನೇ ದೇವರಾಗಿದ್ದೇನೆ. ಇವ ಸಮುದ್ರ ತೋರಿಸ್ತಿರಲ್ಲ, ಆ ವಿಷಯ ಕೇಳಿ ಅವ್ರಿಗೆ ಸಿಟ್ಟು ಬರ್ತೈತೆ, ಕೋಪ ಬರ್ತೈತೆ. ನೀನು ನೋಡೋದಕ್ಕೆ ಚಿಕ್ಕ ವಯಸ್ಸೈತೆ, ಇನ್ನು ನೀನು ಯಾವಾಗಿದ್ದಿ, ಅಬ್ರಹ್ಮನ ಕಾಲದಲ್ಲಿದ್ದ, ಇಸಾಕನ ಕಾಲದಲ್ಲಿದ್ದ ಅಂತೇಳಿ ಪ್ರಶ್ನೆ ಮಾಡಿದ್ರು ಅವರು. ದೇವರು ಹೇಳ್ತಾನೆ ಇಬ್ರಿಯ ಪತ್ರಿಕೆಯಲ್ಲಿ ಅದೇ ಮಾತು ಯೇಸು ಕ್ರಿಸ್ತನು ಹೇಳ್ತಾನೆ. ಅವರು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ನಾನು ಎಲ್ಲಿದ್ದೆ, ಭೂಲೋಕದಲ್ಲಿದ್ದೆ ಅಂತೇಳಿ. ಅವ್ರನ್ನ ಉಂಟು ಮಾಡ್ದಾತಾನೆ ನಾನು ಅಂತ ಹೇಳ್ತಾನೆ. ಅವಾಗಿನ್ನೂ ಇವ್ರಿಗೆ ಭಾಳ ಕೋಪ ಬಂತು. ಭಾಳಷ್ಟು ವಿಷಯಗಳನ್ನು ಯೇಸು ಕ್ರಿಸ್ತನು ತನಗೆ ಏನು ಬೇಕಾಗಿತ್ತು ಭೂಲೋಕದಲ್ಲಿ ಶಾಸ್ತ್ರಿಗಳ ಥರ, ಪರಿಸರ ಥರ, ಯಾಜಕರ ಥರ ಆತನು ಮಾತಾಡಲಿಲ್ಲ. ಒಂದು ಅಧಿಕಾರದ ರೀತಿಯಾಗಿ ಆತನು ಭೂಲೋಕದಲ್ಲಿ ಸುವಾರ್ತೆಯನ್ನು ಸಾರಿದ. ದೇವರ ಕೆಲಸವನ್ನು ಆತನು ಮಾಡ್ದ. ಯಾರಿಗೆ ಭಯಪಡ್ತಾ ಇದ್ದಿಲ್ಲ, ಯಾರಿಗೆ ಎದುರ್ತಾ ಇದ್ದಿಲ್ಲ. ಆತನು ಏನು ತಿಳಿಸ್ಬೇಕು ಅಂದ್ಕೊಂಡಿದ್ದು ಅದನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದ. ಅದನ್ನು ಕೇಳಿದಂಥ ಅಲ್ಲಿರುವಂಥ ಜನರು, ಶಾಸ್ತ್ರಿಗಳಾಗಿರ್ಬೋದು, ಪರಿಸರ ಆಗಿರ್ಬೋದು, ಆ ಮಾತುಗಳನ್ನು ಕೇಳಿ ಅವ್ರಿಗೇನು ಬರ್ತಾಯಿತ್ತು, ಸಿಟ್ಟು ಬರ್ತಾಯಿತ್ತು, ಕೋಪ ಬರ್ತಾಯಿತ್ತು. ಏನಪ್ಪ ಈತ ದೇವರು ಅಂತ ಹೇಳ್ಕೊಳ್ತಾನೆ, ಈತ ದೇವ್ರ ಮಗನು ಅಂತ ಹೇಳ್ಕೊಳ್ತಾನೆ, ಮತ್ತು ದೇವ್ರಂಥ ಸ್ಥಳಕ್ಕೆ ಯಾರು ಹೋಗಲ್ಲ ಅಂತ ಹೇಳ್ತಾನೆ. ನಾನು ಬಿಟ್ಟರೆ ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗೋದು ಯಾರಿಲ್ಲ ಅಂತ ಹೇಳ್ತಾನೆ. ಏನಿದೆ ಈತ ಮಾತಾಡೋದು ನಮಗೆ ಗೊತ್ತಾನೇ ಆಗ್ತಾ ಇಲ್ಲ ಅಂತೇಳಿ ಅಷ್ಟು ವಿಷಯಗಳು ಈ ರೀತಿಯಾಗಿ ಅವ್ರಿಗೆ ಚರ್ಚೆ ಬರ್ತಾಯಿತ್ತು. ಒಂದು ಕಡೆ ಕೋಪನೂ ಬರ್ತಾಯಿತ್ತು. ಆದರೂ ದೇವರು ತನಗೆ ಒಪ್ಪಿಸಿಕೊಟ್ಟಂಥ ಕೆಲಸವನ್ನು ಕ್ರಿಸ್ತನು ಭೂಲೋಕದಲ್ಲಿದ್ದಾಗ ಅದನ್ನು ಸ್ಪಷ್ಟವಾಗಿ ನೀಟಾಗಿ ಅದನ್ನು ಕಂಪ್ಲೀಟ್ ಮಾಡಿದ್ರು. ಯಾವುದೇ ದೋಷ ಇಲ್ದಂಗೆ, ಯಾವುದೇ ಇನ್ಕಂಪ್ಲೀಟ್ ಇಲ್ದಂಗೆ ವಾಗ್ದಾನ ಮಾಡಿದಂಥ ಪ್ರತಿಯೊಂದು ವಾಗ್ದಾನಗಳನ್ನು ಕಂಪ್ಲೀಟಾಗಿ ಒಂದೊಂದಾಗಿ ಆತನ ಏನು ಮಾಡ್ದ, ನೆರವೇರಿಸ್ತಾ ಬಂದ ಅಂತ ನಾವು ನೋಡ್ತಾ ಇದ್ದೀವಿ. ಈ ಸುವಾರ್ತೆ ಸಾರೋದಕ್ಕೆ ಸುಮ್ಮನೆ ನಾನು ಆಯಿತು ಒಬ್ಬ ದೇವದೂತನ ಮುಖಾಂತರವಾಗಿ ಒಂದು ಪ್ರಬೋಧನ ಆಗ್ತೈತೆ, ಏನು ಈ ರೀತಿಯಾಗಿ ಒಬ್ಬ ಮಗನು ಹುಟ್ಟುತ್ತಾನೆ ಬೆತ್ಲೆಹೇಮ್ ಎಂಬ ಊರಿನಲ್ಲಿ, ಒಬ್ಬ ಕನ್ನಿಕೆಯ ಗರ್ಭದಲ್ಲಿ ಒಂದು ಮಗು ಹುಟ್ಟುತ್ತೆ ಅಂತೇಳಿ ಪ್ರಬೋಧನ ಆಯಿತು. ಅದು ಹಂಗೆ ಆಯಿತು ಅಂದ್ಕೊಳ್ಳೋಣ, ಆಯಿತು, ಹೌದಿಲ್ಲ? ಡೈರೆಕ್ಟಾಗಿ ಬಂದು ಯೇಸು ಕ್ರಿಸ್ತನು ಸುವಾರ್ತೆ ಸಾರಿಬಿಟ್ಟ ಅಂದ್ಕೊಳ್ರಿ, ಯಾರು ನಂಬ್ತಾರೆ? ಧರ್ಮಶಾಸ್ತ್ರ ಪ್ರಕಾರವಾಗಿ ಆ ರೀತಿಯಾಗಿ ಸಾರಕ್ಕೆ ಬರೋಂಗಿಲ್ಲ. ಟ್ರೈನಿಂಗ್ ತಗೊಳ್ಳಾರ್ದಂಗೆ ದೇವ್ರ ವಾಕ್ಯ ಕೇಳಕ್ಕೆ ಬರೋಂಗಿಲ್ಲ. ಹೆಂಗೆ ನಮ್ಗೆ ಇಷ್ಟ ಬಂದಂಗೆ ನಾವು ವಾಕ್ಯ ಹೇಳೋದು ತಪ್ಪು. ಸೊ ಭಾಸ್ಕರಣ್ಣವ್ರು ನಮಗೆ ಮುಂಚಿತವಾಗಿ ಎಚ್ಚರಿಸೋದು,
ಸತ್ಯವಾಕ್ಯಗಳನ್ನು ಸರಿಯಾಗಿ ವಿಭಜಿಸಬೇಕು. ನಮ್ಗಿಷ್ಟ ಬಂದಂಗೆ ನಾವು ಬೋಧನೆ ಮಾಡುವಂಥದ್ದಲ್ಲ. ನಾವೇನು ಅಂದ್ಕೊಂಡೆ ಅದನ್ನು ಸುಮ್ಮನೆ ಹೇಳ್ಕೊಂತ ಹೋಗೋದಿಲ್ಲ. ಸತ್ಯವಾಗಿರ್ಬೇಕು. ಸತ್ಯದನ್ನು ಇದ್ದ ಹಾಗೆ ಅದನ್ನು ಹೇಳ್ಬೇಕು. ಪೌಲ ತಿಮೋತಿ ಕಲಿಸಿದ ಅದನ್ನೇ. ಸತ್ಯವಾಕ್ಯವನ್ನು ನೀನು ಗ್ರಹಿಸ್ಕೊಳ್ಬೇಕು, ಎಚ್ಚರಿಸ್ಬೇಕು, ಗದರಿಸಬೇಕು, ಅವುಗಳನ್ನು ವಿಭಜಿಸಿ ಅವರಿಗೆ ಖಂಡಿತವಾಗಿ ಹೇಳ್ಬೇಕು, ಸತ್ಯವನ್ನೇ ಹೇಳಬೇಕು ಅಂತೇಳಿ. ಯೇಸು ಕ್ರಿಸ್ತನು ಕೂಡ ಭೂಲೋಕದಲ್ಲಿ ತನ್ನ ದೇವರ ಸೇವೆಯನ್ನು, ತಂದೆ ಚಿತ್ತವನ್ನು ಆತನು ಇಲ್ಲಿ ನೀಟಾಗಿ ಕಂಪ್ಲೀಟ್ ಮಾಡ್ತಾ ಇದ್ದಾನೆ. ಹೆಂಗೆ ಮಾಡ್ತಾ ಇದ್ದಾನೆ ಅಂತಂದರೆ, ಯೇಸು ಕ್ರಿಸ್ತನು ಭೂಲೋಕದಲ್ಲಿ ನಾವು ನೋಡಿದಾಗ ಆತನು ಪರಿಚಯ ಮಾಡಿದ್ದು ಅಂದರೆ ದೇವರ ಸೇವೆ ಮಾಡಿದ್ದು 3.5 ವರ್ಷಗಳ ಕಾಲ ಮಾತ್ರ ಅಂತ ನಾವು ನೋಡ್ಬೋದು. ಅಂದರೆ ಯಾವಾಗ ಈ ಲೋಕದಲ್ಲಿದ್ದಾಗ, ದೇಹ ಆಕಾರದಲ್ಲಿದ್ದಾಗ ಆತನು ಮಾಡಿದಷ್ಟು 3.5 ವರ್ಷಗಳ ಕಾಲ ಮಾತ್ರ ಆತನು ದೇವರ ಸೇವೆಯನ್ನು ಆತನು ಮಾಡಿದ. ಇನ್ನು ಉಳಿದಿದ್ದ ವಿಷಯಗಳನ್ನು ನಮ್ಮ ಸಹೋದರ ಮನೋರು ಭಾಳಷ್ಟು ಸ್ಪಷ್ಟವಾಗಿ ನಮಗೆ ವಾಕ್ಯಗಳನ್ನು ತೋರಿಸಿ ವಿವರಣೆ ಮಾಡಿದರು. ಅದಿಲ್ಲ, ನಾನು ಈ 3.5 ವರ್ಷಗಳ ಕಾಲದಲ್ಲಿ ಯೇಸು ಕ್ರಿಸ್ತನು ಏನು ಮಾಡ್ದ? ತಂದೆಯ ಚಿತ್ತವನ್ನು ಆತನು ನೆರವೇರಿಸಿದ. ಏನಾಗಿತ್ತು ತಂದೆಯ ಚಿತ್ತ ಅಂತೇಳಿ ನಾವು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡ್ತಾ ಇದ್ರೆ, ಈ ಲೋಕದಲ್ಲಿ ಏನಿದೆ? ಪಾಪ ಇದೆ. ಆ ಪಾಪವನ್ನು ತೊಳೆದಾಕಬೇಕು. ಆ ತೊಳೆದಾಕಬೇಕು ಅಂತಂದರೆ ಅದು ಯಾರಿಂದ ಆಗ್ತೈತೆ? ಕ್ರಿಸ್ತನಿಂದಲೇ ಆಗಬೇಕು. ಆತನೇ ಬರಬೇಕು. ಅದಕ್ಕೆ ಅಲ್ಲಿ ಸ್ಪಷ್ಟವಾಗಿ ಆತನು ಮಾಡ್ತಾನೆ, ನನ್ನ ಒಬ್ಬನೇ ಮಗನನ್ನು ಅಂತ ಹೇಳ್ತಾರೆ. ಏನಂತೆ? ಒಬ್ಬನೇ ಮಗನು. ಆತನನ್ನು ನಾನು ಎಲ್ಲಿಂದ ಕಳಿಸ್ತಾ ಇದ್ದೀನಿ? ಪರಲೋಕದಿಂದ ಅಂತ ಹೇಳ್ತಾರೆ. ಇದನ್ನು ನಾವು ವಾಕ್ಯದ ರೂಪವಾಗಿ ನಾವು ನೋಡ್ಬೋದು. ಯೇಸು ಕ್ರಿಸ್ತನು ವಾಗ್ದಾನದ ಪ್ರಕಾರವಾಗಿ ಆತನ ದೀಕ್ಷಾಸ್ಥಾನ ಹೊಂದಿಕೊಂಡ್ಮೇಲೆ ಅಲ್ಲಿ ಒಂದು ಆಕಾಶವಾಣಿ ಆಯಿತು. ಏನಾಯಿತು? ಆಕಾಶವಾಣಿ ಆಯಿತು. ಈತನು ನನ್ನ ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಏನು ಮಾಡಿದ್ದೇನೆ? ಮೆಚ್ಚಿದ್ದೇನೆ. ಇವಾಗಲಿಂದ ನೀವು ಎಲ್ಲರೂ ಯಾರ ಮಾತು ಕೇಳಬೇಕು? ಈತನ ಮಾತನ್ನು. ಅಂದರೆ ಈತನಂದರೆ ಯಾರು? ಕ್ರಿಸ್ತನು ಅಂತ. ಇವಾಗಲಿಂದ ನನ್ನ ಕೆಲಸ ಯಾರು ಮಾಡ್ತಾಯಿದ್ರು? ಇವಾಗ ಕ್ರಿಸ್ತನು ಮಾಡ್ತಾನೆ. ಎಲ್ಲಿದ್ದಾತನು? ಭೂಲೋಕದಲ್ಲಿದ್ದು. ಅದ್ರ ಬಗ್ಗೆ ನಾವು ಸ್ವಲ್ಪ ಪರಿಚಯವನ್ನು ನೋಡ್ಕೊಳ್ಳೋಣ. ಯೇಸು ಕ್ರಿಸ್ತನು ಭೂಲೋಕದಲ್ಲಿದ್ದು 3.5 ವರ್ಷಗಳ ಕಾಲ ಮಾತ್ರ ದೇವರ ಸೇವೆಯನ್ನು ಆತನು ಮಾಡ್ದ. ಇನ್ನು 30 ವರ್ಷಗಳ ಕಾಲ ಏನು ಮಾಡ್ತಾ ಇದ್ದ ಆತನು? ಏನು ಮಾಡ್ತಾ ಇದ್ದ ಎಂಬ ವಿಷಯದ ಬಗ್ಗೆ ನಾವು ನೋಡ್ತಾ ಇದ್ರೆ ಒಂದು ವಾಕ್ಯ ನಾವು ನೋಡ್ಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 23ನೇ ವಚನ ನೋಡೋಣ. 23ನೇ ವಚನ. ಯೇಸು ಉಪದೇಶ ಮಾಡಿ ಪ್ರಾರಂಭಿಸಿದಾಗ ಹೆಚ್ಚು ಕಡಿಮೆ 30 ವರ್ಷದವನಾಗಿ. ಎಷ್ಟು ವರ್ಷ ಆಗಿತ್ತು ಆತನಿಗೆ? 30 ವರ್ಷ. ಈ ಸುವಾರ್ತೆ ಸ್ಟಾರ್ಟ್ ಮಾಡೋದಕ್ಕೆ ಆತನು ಸಿದ್ಧನಾದಾಗ ಇಂಚುಮಿಂಚು 30 ವರ್ಷ ಆತನಿಗೆ ಇತ್ತು ಅಂತ ಹೇಳ್ತಾನೆ. 30 ಇಯರ್ಸ್ ಇತ್ತು. ಇದಕ್ಕಿಂತ ಮುಂಚಿತವಾಗಿ ಆತನ ಏನು ಮಾಡ್ತಾ ಇದ್ದ? ಆತನನ್ನು ಬೆಳೆಸ್ತಾ ಬಂದವರು ಯಾರು? ಇದನ್ನ ನೋಡ್ಬೇಕಲ್ಲ ನಾವು. ಏನು ಮಾಡ್ತಾ ಇದ್ದ ಆತನು? ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ ನೋಡ್ರಿ. ಅಲ್ಲಿ ಯೇಸು ಕ್ರಿಸ್ತನನ್ನು ಕರ್ಕೊಂಡು ತಾಯಿ ಮತ್ತು ಅವರ ತಂದೆ ಇಬ್ಬರು ಯೆರೂಸಲೇಮಿಗೆ ಬಂದಿರ್ತಾರೆ. ಎಲ್ಲಿಗೆ ಬಂದಿರ್ತಾರೆ? ಯೆರೂಸಲೇಮಿಗೆ ಬಂದಿರ್ತಾರೆ. ಅಲ್ಲಿ ಯೇಸು ಕ್ರಿಸ್ತನು ಅವರಿಂದ ತಪ್ಪಿಸ್ಕೊಂಡಿದ್ದಾರೆ ಅಂತೇಳಿ ಅವ್ರು ಅಂದ್ಕೊಳ್ತಾರೆ. ಸ್ವಲ್ಪ ಟೈಮ್ ಆದಮೇಲೆ ಯೇಸು ಕ್ರಿಸ್ತನು ಮಾತ್ರ ಆ ದೇವಾಲಯದಲ್ಲಿ ಹೋಗಿ ಕೂತ್ಕೊಂಡು ಬೋಧಕರೊಟ್ಟಿಗೆ ಆತನ ಏನು ಮಾಡ್ತಾ ಇದ್ದಾನೆ? ಇಲ್ಲಿ ಮಾತಾಡ್ತಾ ಇದ್ದಾನೆ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ? ಮುಂದೆ ಆಗಬೇಕಾಗಿರುವಂಥ ಒಂದು ದೇವರ ರಾಜ್ಯದ ಬಗ್ಗೆ ಆತನೆಲ್ಲ ಡೌಟ್ ಕೇಳ್ಕೊತಾ ಇದ್ದಾನೆ. ಯಾರ ಹತ್ರ? ಬೋಧಕರ ಹತ್ರ. ಎಲ್ಲಿ? ದೇವಾಲಯದಲ್ಲಿ ಯೆರೂಸಲೇಮಿನಲ್ಲಿ ಕೂತ್ಕೊಂಡು ಆತನು ಮಾತಾಡ್ತಾ ಇದ್ದಾನೆ. ಅವಾಗ ಅವ್ರ ತಾಯಿ ಅಲ್ಲಿಗೆ ಬಂದು, ನನಗಿರೋ ಸಮಯ ಸ್ವಲ್ಪ, ಅದಕ್ಕೆ ನಾನು ನಿಮ್ಗೆ ಹೇಳ್ತೇನೆ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಆ ಮಾತು ನೀವು ನೋಡ್ಬೋದು. ಆತನು ತಪ್ಪಿಸ್ಕೊಂಡು ದೇವಾಲಯದಲ್ಲಿ ಕೂತ್ಕೊಂಡು ಆ ಬೋಧಕರೊಟ್ಟಿಗೆ ಆತನ ಚರ್ಚೆ ಮಾಡ್ತಾ ಇದ್ದಾನೆ. ಅವಾಗ ಅವ್ರ ತಾಯಿ ಬಂದು, ಕ್ಷಮಿಸಿರಿ ನಮ್ಮನ್ನು, ಆತ ನಿನ್ನ ಚಿಕ್ಕವನಿದ್ದಾನೆ, ನಮ್ಮ ಜೊತೆಗೆ ಬೆತ್ಲೆಹೇಮಿನಿಂದ ಯೆರೂಸಲೇಮಿಗೆ ಬಂದಿದ್ದಾನೆ ಅಂತ ನಮಗೆ ಗೊತ್ತಾಯಿತು. ಆದರೆ ಸ್ವಲ್ಪ ಸಮಯದಿಂದ ಆತನ ಕಂಡಿಲ್ಲ, ಇಲ್ಲಿ ಬಂದಿದ್ದಾನೆ. ಏನಾದರೂ ವಿಷಯಗಳನ್ನು ಆತನ ಮಾತಾಡಿದರೆ ಆತನನ್ನು ಕ್ಷಮಿಸಿಬಿಡ್ರಿ ಅಂಥೇಳಿ ಅಲ್ಲಿರುವಂಥ ಬೋಧಕರಿಗೆ ಹೇಳಿ ಅವ್ರ ತಾಯಿ ಕರ್ಕೊಂಡು ಬರ್ತಾ ಇದ್ದಾಳೆ. ಯಾರನ್ನ? ಯೇಸು ಕ್ರಿಸ್ತನನ್ನು. ಅವಾಗ ಯೇಸು ಕ್ರಿಸ್ತನು ಮಾತಾಡ್ತಾನೆ, ಅಮ್ಮ, ನಾನು ನನ್ನ ತಂದೆಯ ಕೆಲಸವನ್ನು ಮಾಡೋದಕ್ಕೋಸ್ಕರ ತಾನೇ ಬಂದಿರೋದು. ಇದು ನಿಮಗೆಲ್ಲ ಗೊತ್ತಿದೆಯಲ್ಲ, ನಿಮಗೆ ಗೊತ್ತಿಲ್ಲವೋ ಅಂತೇಳಿ ಯೇಸು ಕ್ರಿಸ್ತನು ಏನು ಮಾಡ್ತಾನೆ? ತಾಯಿಗೆ ಉತ್ತರ ಕೊಡ್ತಾನೆ. ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದ್ದು ನಿನಗೆ ತಿಳಿಯಲಿಲ್ಲವೋ, ಗೊತ್ತಿಲ್ಲವೋ ಎಂದು ಉತ್ತರ ಕೊಟ್ಟನು. ಆತನು ಹೇಳಿದ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ. ಅವ್ರಿಗೆ ಗೊತ್ತಾಗ್ಲಿಲ್ಲ. ಯಾರು ಕೆಲಸ ಮಾಡಕ್ಕೆ ಬಂದಿದ್ದಾನೆ ಯೇಸು ಕ್ರಿಸ್ತನು? ತಂದೆಯ ಕೆಲಸ, ತಂದೆಯ ಚಿತ್ತವನ್ನು ನೆರವೇರಿಸೋದಕ್ಕೋಸ್ಕರ ಆತನು ಬಂದನು. ರಾಜ್ಯವನ್ನು ಸ್ಥಾಪನೆ ಮಾಡೋದು, ತನ್ನ ರಾಜ್ಯವನ್ನು.
ಆ ರಾಜ್ಯದಲ್ಲಿ ಏನಿರಬಾರ್ದು, ಯಾವ ಪಾಪ ಇರಬಾರ್ದು, ಪರಿಶುದ್ಧರಾಗಿರ್ಬೇಕು, ಪವಿತ್ರವಾಗಿರ್ಬೇಕದು. ಅದು ಪರಲೋಕಕ್ಕೆ ಸೂಚನೆ ಆಗಿರುವಂಥದ್ದು. ಅದನ್ನು ಏರ್ಪಾಟು ಮಾಡೋದಕ್ಕೋಸ್ಕರ ಯೇಸು ಕ್ರಿಸ್ತನ ಭೂಲೋಕಕ್ಕೆ ಬಂದಿದ್ದಾನೆ ದೇವರ ಕೆಲಸ ಮಾಡೋದನ್ನು. ಅವಾಗ ಆತನು ಹೇಳ್ತಾನೆ, ಈ 30 ವರ್ಷಗಳ ಕಾಲ, ಇವಾಗ ಅಲ್ಲಿ ಯೇಸು ಕ್ರಿಸ್ತನ ಮರಿಯಳ ಹತ್ರ ಮಾತಾಡಿದ್ಮೇಲೆ ಅಲ್ಲಿ ಮರಿಯಳ ಹತ್ರ ಯೇಸು ಕ್ರಿಸ್ತನ ಪ್ರಾಮಿಸ್ ಮಾಡ್ತಾನೆ, ಸರಿ ಆಯಿತು, ನೀನು ಇಂಥದ್ದೆಲ್ಲ ಮಾಡಬೇಡಪ್ಪ ಅಂತೇಳಿ ಅವ್ರ ತಾಯಿ ಆತನ ಹತ್ರ ಮಾತಾಡಿದಾಗ ಯೇಸು ಕ್ರಿಸ್ತನ ಆ ತಾಯಿ ಹತ್ರ ಮಾತಾಡ್ತಾರೆ, ಆಯಿತು ನನ್ನ ತಂದೆ ಕೆಲಸ ನಾನು ಮಾಡೋದಕ್ಕೋಸ್ಕರನೇ ಬಂದಿರೋದು ಅಂತೇಳಿ ಆತನು ಮಾತಾಡಿದ ಮೇಲೆ 30 ವರ್ಷಗಳ ಕಾಲ ಯಾರ ಜೊತೆಗಿದ್ದ ಆತನು? ತನ್ನ ತಂದೆ ತಾಯಿ ಜೊತೆಗೆ. ಅವ್ರ ತಂದೆ ಏನು ಕೆಲಸ ಮಾಡ್ತಾ ಇದ್ದನೋ ಆ ಕೆಲಸವನ್ನೇ ಆತನು ಮಾಡ್ಕೊತ ಅಲ್ಲೇ ಇದ್ದ. ಅವತ್ತಿನಿಂದ ಆತನು ಎಲ್ಲಿ ಹೋಗಿ ಯಾವ ದೇವಾಲಯಕ್ಕೆ ಹೋಗಿ ಕೂತ್ಕೊಂಡು ಬೋಧಕರನ್ನ ಪ್ರಶ್ನೆ ಮಾಡ್ತಾ ಇದ್ದಿಲ್ಲ, ಕಲ್ತ್ಕೊಳ್ತಾ ಇದ್ದ ಹೊರತಾಗಿ ಆತನೇನು ಮಾಡ್ತಾ ಇದ್ದಿಲ್ಲ, ಪ್ರಶ್ನೆ ಮಾಡ್ತಾ ಇದ್ದಿಲ್ಲ. ಅವತ್ತು ಕೇಳ್ದಂಗೆ ಪ್ರತಿದಿನ ಹೋಗಿ ಕೇಳ್ತಾ ಇದ್ದಿಲ್ಲ, ಕಲ್ತ್ಕೊಳ್ತಾ ಇದ್ದ ಅಷ್ಟೇ. ಕಲ್ತ್ಕೊಂಡ್ಮೇಲೆ ಇವಾಗ ಆತನ ದೇವರ ಸುವಾರ್ತೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಆತನಿಗೆ ಇವಾಗ ಎಷ್ಟು ವರ್ಷ ಇದಾವಂತೆ? 30 ವರ್ಷಗಳು. ಇಂಚು ಎಷ್ಟು ವರ್ಷ? 30 ವರ್ಷ. ಲೂಕನ ಬರೋ ಸುವಾರ್ತೆ 3:23 ಆ ವಚನ ನಾವು ನೋಡ್ಬೋದು, ಆ ಮಾತು ನೋಡ್ಬೋದು. ಇಂಚು ಆತನ ಸುವಾರ್ತೆ ಸ್ಟಾರ್ಟ್ ಮಾಡಿದಾಗ ಆತನಿಗೆ ಎಷ್ಟಿದೆ? 30 ವರ್ಷ. ಆತನನ್ನು ಅಂದರೆ ಚಿಕ್ಕವನಿಂದಾಗ ಆತನನ್ನು ದೇವರು ಬೆಳೆಸ್ಕೊತ ಬಂದ ಅಂತೇಳಿ ನಾವು ಲೂಕನ ಬರೋ ಸುವಾರ್ತೆ 2ನೇ ಅಧ್ಯಾಯ 52ನೇ ವಚನದಲ್ಲಿ ನಾವು ನೋಡ್ಬೋದು. ದೇಹದಲ್ಲಿಯೂ ಜ್ಞಾನ ಬಲದಲ್ಲಿಯೂ ದೇವರು ಆತನನ್ನು ಏನು ಮಾಡ್ತಾ ಬಂದಂತೆ? ಅಭಿವೃದ್ಧಿ ಪಡಿಸ್ತಾ ಬಂದ ಅಂತ ಹೇಳ್ತಾನೆ. ಅಂದರೆ ಜ್ಞಾನದಲ್ಲಿಯೂ ದೇಹದಲ್ಲಿಯೂ ಎಲ್ಲ ವಿಷಯಗಳಲ್ಲಿ ದೇವರು ಆತನನ್ನು ಏನು ಮಾಡ್ತಾ ಬಂದ? ಆಶೀರ್ವದಿಸ್ತಾ. ಇದು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾನೆ. ಎಷ್ಟು ವರ್ಷಗಳ ಕಾಲ ಸೇವೆ ಮಾಡಬೇಕಾಯ್ತನ ಭೂಲೋಕದಲ್ಲಿ? 3 ವರ್ಷಗಳ ಕಾಲ ಆತನು ಸೇವೆ ಮಾಡೋದಕ್ಕೆ. ಇದೆಲ್ಲ ಆತನು 30 ವರ್ಷಗಳ ಕಾಲ ಆತನ ಏನು ಮಾಡ್ತಾನೆ? ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾನೆ. ಏನು ಮಾತಾಡಬೇಕು, ಏನು ಹೇಳಬೇಕು ಅಂತೇಳಿ ಎಲ್ಲ ಗೊತ್ತು ಯಾರಿಗೆ? ಯೇಸು ಕ್ರಿಸ್ತನಿಗೆ. ಹೌದಿಲ್ಲ? ಕಲ್ತ್ಕೊಳ್ತಾ ಇದ್ದಾನೆ ಶ್ರದ್ಧೆಯಿಂದ, ಭಕ್ತಿಯಿಂದ. ಅದನ್ನು ನೋಡಿ ದೇವರು ಆತನನ್ನು ಏನು ಮಾಡ್ತಾನೆ ಅಂತ? ಅಭಿವೃದ್ಧಿ ಪಡಿಸ್ತಾ ಹೋದ್ರೆ ಆ ವಚನ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 52ನೇ ವಚನ. ಲೂಕನ ಬರೆದ ಸುವಾರ್ತೆ ಯೇಸು ಜ್ಞಾನದಲ್ಲಿಯೂ ದೇಹಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಯಾರು ಬೆಳೆಸ್ತಾ ಬಂದ್ರು ಈತನನ್ನ? ದೇವರು. ಯಾರು ಬೆಳೆಸ್ತಾ ಬಂದ್ರು? ದೇವರೇ ಆತನನ್ನ ಬೆಳೆಸ್ತಾ ಬಂದನು ಅಂತ ನಾವು ನೋಡ್ತೀವಿ. ಇವಾಗ ಆತನು ರೆಡಿ ಆಗ್ತಾನೆ. ಇವಾಗ ಎಷ್ಟು ವರ್ಷ? 30 ವರ್ಷ ಅಂತ ನಾವು ನೋಡಿದ್ವಿ. ಇವಾಗ ಯೇಸು ಕ್ರಿಸ್ತನು ಈ ಸೇವೆಯನ್ನು ಸ್ಟಾರ್ಟ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ಹೋಗಿ ಸಭಾಮಂದಿರದಲ್ಲಿ ನಿಂತ್ಕೊಂಡು ನಾನೇ ನಿಜವಾದಂಥ ದೇವರ ಮಗನು, ನೀವು ದೇವರ ಕಡೆ ತಿರುಗಿಕೊಳ್ಳ್ರಿ, ನೀವು ಪಾಪದಲ್ಲಿದ್ದೀರಿ, ರಕ್ಷಣೆ ಹೊಂದ್ಕೊಳ್ರಿ, ನಾನು ಒಂದು ರಾಜ್ಯ ಸ್ಥಾಪಿಸ್ತಾ ಇದ್ದೀನಿ, ನೀವು ಅಲ್ಲಿಗೆ ಬರ್ರಿ ಅಂತೇಳಿ ಅದನ್ನು ಹೇಳಿಲ್ಲ. ಹಂಗೆ ಹೇಳಿದ್ರೆ ಯಾರು ನಂಬಲ್ಲ? ಹಂಗೆ ಹೇಳಿದ್ರು ಕೂಡ ನಂಬಲ್ಲ. ಏನು ಮಾಡ್ತಾರ? ಆತನು ಹಂಗೆ ಕೂಡ ಪ್ರಯತ್ನ ಮಾಡೇನ ಅನ್ಕೊಳ್ರಿ. ಆಲ್ರೆಡಿ ಇಲ್ಲಿ ಆನೆ ಸಿಟ್ಟು ಬಂದಿರ್ತೈತೆ ಅವ್ರಿಗೆ. ಆನೆ ದೇವ್ರಂದಾಗೆ ಸಿಟ್ಟು ಬಂದ್ಬಿಡ್ತೈತೆ ಯಾರಿಗೆ? ಆ ಸಭೆಯಲ್ಲಿ, ಮಹಾಸಭೆಯಲ್ಲಿ ಬಂದರು ಅಂತವ್ರು. ಹೌದಲ್ಲ? ಶಾಸ್ತ್ರಿಗಳಾಗಿರ್ಬೋದು, ಪರಿಸಯರು, ಸದ್ದುಕಾಯರು, ಇವ್ರಿಗೆಲ್ಲರಿಗೆ ಏನು ಬರ್ತೈತೆ? ಸಿಟ್ಟು ಬಂದ್ಬಿಡ್ತೈತೆ. ಏನಪ್ಪ ಈತ ಯಾರ ಮಗ? ಒಬ್ಬ ಬಡಿಗೆ ಮಗ. ಈತನ ರಾಜನ ಅಂತನಲ್ಲ, ಈತನ ಅರಸನ ಅಂತನಲ್ಲ, ಮತ್ತು ದೇವರ ಮಗನ ಅಂತನಲ್ಲ. ನಾನಲ್ಲದ್ರೆ ನನ್ನ ತಂದೆಯನ್ನು ನೋಡೋರು ಯಾರು ಇಲ್ಲ, ನನ್ನ ಮುಖಾಂತರ ನೀವೆಲ್ಲರೂ ನೋಡಬೇಕು, ನನ್ನ ಮುಖಾಂತರನೇ ನೀವು ನನ್ನ ತಂದೆ ಹತ್ರ ಬರಬೇಕು, ಇಷ್ಟೆಲ್ಲ ಹೇಳ್ತಾರಲ್ಲ. ಈತ ನಾನು ನಂಬಬೇಕಾ? ಈತ ಯಾರಾಯ್ತಾ? ಬಡವಿಯ ಮಗ. ಯಾರು ನಂಬ್ತಾರೆ ಹೇಳ್ರಿ? ಯಾರು ನಂಬಲ್ಲ. ಅವ್ರು ಅದೇ ಪ್ರೋಸೆಸ್ನಲ್ಲಿದ್ದರು. ಈತ ಯಾರ ಮಗ ಅಂತೇಳಿ? ಒಬ್ಬ ಬಡಿಗೆ ಮಗ. ಅವ್ರು ಏನು ಅಂದ್ಕೊಂಡಿದ್ರು? ವಾಗ್ದಾನದ ಪ್ರಕಾರವಾಗಿ ಯೇಸು ಕ್ರಿಸ್ತನ ಅಂದರೆ ಒಬ್ಬ ಮೆಸ್ಸೇಜ್ ನಮಗೋಸ್ಕರ ಬರ್ತಾನೆ. ಹೆಂಗೆ ಬರ್ತಾನೆ? ಯಾವುದೋ ರಾಜವಂಶಸ್ಥರಾಗ ಬರ್ತಾನೇನೋ ಅಂದ್ಕೊಂಡಿದ್ರು ಅವರು. ಯೇಸು ಕ್ರಿಸ್ತನ ಹೆಂಗೆ ಬಂದ? ಒಬ್ಬ ಬಡಗಿಯ ಕುಟುಂಬದಲ್ಲಿ ಆತನು ಬಂದ. ನೋಡ್ರಿ, ಇವಾಗ ಆತನು ರೆಡಿ ಆಗ್ತಾ ಇದ್ರಿ ಏನು ಮಾಡೋದಕ್ಕೆ? ದೇವರ ಸೇವೆಯನ್ನು ಆತನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆತನು ಇಲ್ಲಿ ಸಿದ್ಧರಾಗ್ತಾನೆ. ಹೆಂಗೆ ಸಿದ್ಧರಾಗ್ತಾನೆ? ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 15ನೇ ವಚನ ನೋಡೋಣ. ಆದರೆ ಯೇಸು ಅವನಿಗೆ ಸತ್ಯಕ್ಕೆ ನೀನು ಒಪ್ಪಿಕೋ, ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿ ಅವನನ್ನು ಒಪ್ಪಿಸಿದನು ಅಂತ ಹೇಳ್ತಾರೆ. ಯಾರಾತನು? ಅವನಂದ್ರೆ ಯಾರಲ್ಲಿ? ಸ್ಥಾನಿಕನಾದ ಯೋಹಾನನು. ಯಾವುದ್ರ ವಿಷಯವಾಗಿ ಇಲ್ಲಿ ಮಾತಾಡ್ತಾ ಇರೋದು? ಯೇಸು ಕ್ರಿಸ್ತನು ದೀಕ್ಷಾ ಸ್ಥಾನದ ಬಗ್ಗೆ ಆತನು ಮಾತಾಡ್ತಾ ಇರೋದು. ಇದಕ್ಕಿಂತ ಮುಂಚಿತವಾಗಿ ಆಲ್ರೆಡಿ ಅಲ್ಲಿ ಯಾರಿದ್ದಾರೆ? ಸ್ಥಾನಿಕನಾದ ಯೋಹಾನನು
ದೇವರ ರಾಜ್ಯದ ಬಗ್ಗೆ ಅಂದರೆ ಯೇಸು ಕ್ರಿಸ್ತನ ಬಗ್ಗೆ ಪರಿಚಯ ಮಾಡ್ತಾ ಇದ್ದಾನೆ. ನಿಮ್ಮ ದಾರಿಗಳನ್ನು ಸಿದ್ಧ ಮಾಡಿಕೊಡ್ರಿ, ನಿಮ್ಮ ಹಳ್ಳಕೊಳ್ಳಗಳು ಮುಚ್ಚಲ್ಪಡ್ತವೆ, ನನ್ನಿಂದ ಬರುವಂತನು ನನಗಿಂತ ಸರ್ವಶಕ್ತಿವಂತನು, ನಾನು ಆತನ ಕೆರದ ಭಾರವನ್ನು ಬಿಚ್ಚುವುದಕ್ಕೆ ನಾನು ಯೋಗ್ಯನಲ್ಲ, ನಾನು ಮಾತ್ರ ನೀರಿನ ದೀಕ್ಷಾಸ್ನಾನ ಕೊಡಿಸ್ತೀನಿ, ಆದರೆ ನನ್ನಿಂದ ಬರುವಂಥವನು ಆತ್ಮದಿಂದಲೂ ಬೆಂಕಿಯಿಂದಲೂ ಆತನು ನಿಮ್ಗೇನು ಮಾಡ್ತಾನಂತೆ, ದೀಕ್ಷಾಸ್ನಾನ ಕೊಡ್ತಾನೆ. ಸ್ಥಾನಿಕನಾದ ಯೋಹಾನನ ಬಗ್ಗೆ ಇಲ್ಲಿ ಯೋಹಾನನು ಯೇಸು ಕ್ರಿಸ್ತನ ಬಗ್ಗೆ ಆತನ ಪರಿಚಯ ಮಾಡ್ತಾ ಇದ್ದಾನೆ. ಅವಾಗ ಯೇಸು ಕ್ರಿಸ್ತನು ಇಲ್ಲಿ ವಾಗ್ದಾನದ ಪ್ರಕಾರವಾಗಿ ಆತನು ರಕ್ಷಣೆ ಹೊಂದಿಕೊಂಡು ಏನು ಮಾಡ್ಬೇಕಾತನು, ದೇವರ ಸುವಾರ್ತೆ ಸಾರಬೇಕು. ಅಂದರೆ ದೀಕ್ಷಾಸ್ನಾನ ಹೊಂದಿಕೊಂಡು ದೇವರ ಸುವಾರ್ತೆ ಆತನು ಸಾರಬೇಕು. ಇಲ್ಲ ನಾನು ಹೆಂಗೆ ಬೇಕಾ, ನಾನು ದೀಕ್ಷಾಸ್ನಾನ ಹೊಂದಂಗಿಲ್ಲ, ನಾನು ಡೈರೆಕ್ಟಾಗಿ ಹೋಗಿ ದೇವರ ಸುವಾರ್ತೆ ಸಾರ್ತೀನಿ ಅಂದರೆ ಅದನ್ನು ಯಾರು ಒಪ್ಪಲ್ಲ, ಅಲ್ಲಿರುವಂಥವ್ರು ಯಾರು ಒಪ್ಪಲ್ಲ. ಒಂದು ವಾಗ್ದಾನದ ಪ್ರಕಾರವಾಗಿ ಅದು ಸರಿಗಿಲ್ಲ. ಮತ್ತು ಈತನು ದೇವರ ಕೆಲಸ ಮಾಡೋಕ್ಕೆ ಬಂದಿಲ್ಲ, ತನ್ನ ಸ್ವಂತ ಕೆಲಸ ಮಾಡೋಕ್ಕೆ ಬಂದನ ಅನ್ಕೊಂತಾರೆ, ಅದಿಲ್ಲ. ಅದಕ್ಕೆ ಇಲ್ಲಿ ಯೇಸು ಕ್ರಿಸ್ತನ ವಾಗ್ದಾನದ ಪ್ರಕಾರವಾಗಿ ಆತನು ದೀಕ್ಷಾಸ್ನಾನ ಹೊಂದಿಕೊಳ್ಳುವುದಕ್ಕೆ ಸ್ಥಾನಿಕನಾದ ಯೋರ್ದನ್ ಹೊಳೆಯಲ್ಲಿದ್ದಂಥ ಸ್ಥಾನಿಕನಾದ ಯೋಹಾನನ ಹತ್ರ ಬಂದು ಏನು ಮಾಡಿಸ್ಕೊಳ್ತಾ ಇದ್ದಾನೆ, ಆತನು ನೀರಿನ ದೀಕ್ಷಾಸ್ನಾನ ಆತನು ಮಾಡಿಸ್ಕೊಳ್ತಾನೆ. ಮಾಡಿಸ್ಕೊಳ್ಬೇಕಾದ್ರೆ ಆತನಿಗೆ ಗೊತ್ತಾಯ್ತು, ಯಾರಿಗೆ, ಸ್ಥಾನಿಕನಾದ ಯೋಹಾನನು. ಆತನು ಹೇಳ್ತಾ ಇದ್ದಾನೆ, ನಾನು ನಿನಗೆ ಈ ದೀಕ್ಷಾಸ್ನಾನ ಕೊಡೋದಕ್ಕೆ ನನಗೆ ಯೋಗ್ಯತೆ ಇಲ್ಲ, ನನಗೆ ಆಗ್ತಾ ಇಲ್ಲ, ಅದಿಲ್ಲ, ಈ ಕೆಲಸ ನಂದಲ್ಲ, ನಾನು ಯಾರಿಗೆ ಕೊಡಬೇಕು, ಸಾಮಾನ್ಯ ಜನರಿಗೆ, ಈ ಲೋಕದಲ್ಲಿ ಇರುವಂಥವ್ರಿಗೆ ನಾನು ಕೊಡ್ತಾ ಇದ್ದೀನಿ, ನಿನಗೆ ಹೆಂಗೆ ಕೊಡಲಿ, ನೀನು ಯಾರ ಮಗನು, ಯಾರ ಮಗ ನೀನು, ದೇವರ ಮಗನು. ಅದಕ್ಕೆ ಅವಾಗ ಯೇಸು ಕ್ರಿಸ್ತನು ಸ್ಥಾನಿಕನಾದ ಯೋಹಾನನ ಹತ್ರ ಮಾತಾಡ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ, ಸದ್ಯಕ್ಕೆ ನೀವು ಒಪ್ಪಿಕೋ, ಈ ಕೆಲಸ ನಾ ಇಬ್ಬರು ಮಾಡಬೇಕಾಗಿರುವಂಥದ್ದು. ಏನು ಮಾಡಬೇಕಾಗಿರೋದು, ನಾ ಇಬ್ಬರು ಮಾಡಬೇಕಾಗಿರೋದು. ನೋಡೋಣ ಈ ಮಾತೆಲ್ಲಿ ಹೇಳ್ತೈತೆ, ಏಷ್ಯಾನ ಪ್ರವಾದನ ಪುಸ್ತಕ ಇಲ್ಲಿ ಸ್ಥಾನಿಕನಾದ ಯೋಹಾನನ ಹತ್ರ ಯೇಸು ಕ್ರಿಸ್ತನು ಮಾತಾಡ್ದಲ್ಲ, ಏನಂತ, ಸದ್ಯಕ್ಕೆ ನೀನು ಒಪ್ಕೋಬೇಕು, ಈ ಕೆಲಸ ನಾವು ಮಾಡಬೇಕು, ಅದಿಲ್ಲ, ಈ ಕೆಲಸ ನಾವು ಮಾಡಬೇಕು. ಯಾಕಂದರೆ ತಂದೆಯ ಚಿತ್ತವನ್ನು ನಾವು ನೆರವೇರಿಸಬೇಕಂದ್ರೆ ಈ ಕಾರ್ಯ ನಾವು ಮಾಡಬೇಕಾಗ್ತೈತೆ. ಇದ್ರ ಬಗ್ಗೆ ಆತನು ಮಾತಾಡ್ತಾನೆ. ಏಷ್ಯಾನ ಪ್ರವಾದನ ಪುಸ್ತಕ 40ನೇ ಅಧ್ಯಾಯ 3ನೇ ವಚನ ಒಂದ್ಸರಿ ನಾವು ನೋಡೋಣ. ಏಷ್ಯಾನ ಪ್ರವಾದನ ಪುಸ್ತಕ, ದೊಡ್ಡ ಪ್ರವಾದಿಯಾದಂಥ ಏಷ್ಯಾನು 40ನೇ ಅಧ್ಯಾಯ 3ನೇ ವಚನ ನೋಡೋಣ. ಅಲ್ಲಿ ಪ್ರವಾದನ ಆಗ್ತೈತೆ, ಯೇಸು ಕ್ರಿಸ್ತನ ಬಗ್ಗೆ ಅಲ್ಲಿ ಪ್ರವಾದನ ಆಗ್ತೈತೆ. ಹೋದ್ರಿ, ಇದೋ ಒಂದು ವಾಣಿ ಅರಣ್ಯದಲ್ಲಿ ಯಾರ ದಾರಿ ಅನ್ನತ್ತೆ, ಯೆಹೋವನ ದಾರಿಯನ್ನ. ಇಷ್ಟ ತನಕ ನಾವು ನೋಡಿದ್ವಲ್ಲ, ಯೆಹೋವನಂದ್ರೆ ಯಾರು ಅಂತೇಳಿ, ಯಾರು, ಕ್ರಿಸ್ತನೇ. ಆತನು ಬರುವಂಥ ದಾರಿಯನ್ನು ನೀವೇನು ಮಾಡ್ರಿ, ಸಿದ್ಧ ಮಾಡ್ರಿ. ಬರ್ತಾ ಇದ್ದೇನೆ ಆತನು, ನೀವು ರೆಡಿ ಆಗ್ಬೇಕು. ನಾನು ಅದಕ್ಕೆ ಬರ್ತಾ ಇದ್ದೀನಿ ನೋಡ್ರಿ. ಈ ವಾಗ್ದಾನವನ್ನು ಅಲ್ಲಿ ಹೇಳ್ತಿದ್ದೀನಿ, ಹೋದ್ರಂಗೆ ದಾರಿಯನ್ನು ಸಿದ್ಧ, ಯೆಹೋವನ ದಾರಿಯನ್ನು ಸಿದ್ಧ ಮಾಡಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ನೆಟ್ಟಗೆ ಮಾಡಿರಿ, ಎಲ್ಲ ಹಳ್ಳಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು, ಮಲೆನಾಡು ಬಯಲು ಸೀಮೆಯಾಗುವುದು, ಕೊರಕಲವು ನೆಲವು ಶ್ರಮವಾಗುವುದು, ಯೆಹೋವನ ಮಹಿಮೆಯು ಗೋಚರವಾಗುವುದು. ಯಾರ ಮಹಿಮೆ ಅಂತ, ಯೆಹೋವನ ಒಂದು ಮಹಿಮೆ ಅಲ್ಲಿ ಗೋಚರ ಆಗ್ತದೆ. ಅಂದ್ರೆ ಯಾರು ಬರ್ತಾ ಇದ್ರಿ ಇವಾಗ ಇಲ್ಲಿ, ಕ್ರಿಸ್ತನು ಈ ಲೋಕಕ್ಕೆ ಬರ್ತಾ ಇದ್ದಾನೆ. ಏನು ಕೆಲಸ ಮಾಡೋದಕ್ಕೆ ಬರ್ತಾ ಇದ್ದಾನೆ ಆತನು, ನಮ್ಮ ಹಳ್ಳಕೊಳ್ಳಗಳು, ನಮ್ಮ ಪಾಪಗಳು, ನಮ್ಮಲ್ಲಿಂತ ಒಂದು ಕೆಟ್ಟ ಕಾರ್ಯಗಳನ್ನು ಇದನ್ನು ತೆಗೆದು ಹಾಕುವುದಕ್ಕೋಸ್ಕರ ಯಾರು ಬರ್ತಾ ಇದ್ದಾರೆ, ಯೇಸು ಕ್ರಿಸ್ತನು. ಅದನ್ನು ಯೋಹಾನ ಬರೆಸುವಂತೆ 3ನೇ ಅಧ್ಯಾಯ 15ನೇ ವಚನ ನೋಡೋಣ. ಅಲ್ಲಿ ದೇವರು ಹೇಳಿದಂಥ ಮಾತಿದ್ದೇನೆ, ಯಾರನ್ನು ಕಳಿಸ್ತಾ ಇದ್ದೀನಿ ನಾನು, ಈ ಲೋಕದ ಮೇಲೆ ನಾನು ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದೀನಿ, ನನ್ನ ಒಬ್ಬನೇ ಮಗನನ್ನು ನಾನು ಈ ಲೋಕಕ್ಕೆ ಕಳಿಸ್ಕೊಡ್ತಾ ಇದ್ದೀನಿ. ಆತನು ಬಂದು ನಿಮ್ಮ ಪಾಪಗಳನ್ನು ಏನು ಮಾಡ್ತಾನಂತೆ, ತೊಳಿತಾನೆ. ಅದ್ರ ಬಗ್ಗೆ ಇಲ್ಲಿ ಸ್ಥಾನಿಕನಾದ ಇದು ಯಾರ ಪ್ರವಾದನೆ ಅಂದರೆ ಸ್ಥಾನಿಕನಾದ ಯೋಹಾನನು. ಇಲ್ಲಿ ನಾವು ನೋಡ್ಕೊಂಡ್ವಲ್ಲ, ಮತ್ತೇನು ಬರೋ ಸುವಾರ್ತೆ 3ನೇ ಅಧ್ಯಾಯ 15ನೇ ವಚನದಲ್ಲಿ ಯೇಸು ಕ್ರಿಸ್ತನ ಸ್ಥಾನಿಕನಾದ ಯೋಹಾನನ ಹತ್ರ ಮಾತಾಡ್ದ, ಸದ್ಯಕ್ಕೆ ನೀನೇನು ಮಾಡ್ಕೋ, ಒಪ್ಕೋಬೇಕು. ಆತನ ಬಗ್ಗೆ ಇಲ್ಲಿ ಪ್ರವಾದನೆ ಆಗಿರೋದು. ಯಾರ ಬಗ್ಗೆ, ಸ್ಥಾನಿಕನಾದ ಯೋಹಾನನ ಬಗ್ಗೆ. ನಾನು ಈ ಕೆಲಸ ನೀನು ಮಾಡಬೇಕು. ಇದು ದೇವರು ಏನು ಮಾಡಿದ್ದಾನೆ, ಮುಂಚಿತವಾಗಿ ನಮ್ಗೆ ಏನು ಮಾಡ್ತಾ ಇದ್ದಾನೆ, ಇದನ್ನು ತಿಳಿಸಿದ್ದಾನೆ, ಹೇಳ್ತಾ ಇದ್ದಾನೆ, ಆತನ ದಾರಿಯನ್ನು ಸಿದ್ಧ ಮಾಡ್ರಿ ಅಂತೇಳಿ. ಇದನ್ನು ನೀನು ಮಾಡಬೇಕು, ಇದು ನಿನ್ನ ಕೆಲಸ. ಅದಕ್ಕೆ ಅದನ್ನು ಇಲ್ಲಿ ಮತ್ತೆ ಯೇಸು ಕ್ರಿಸ್ತನು ಸ್ಥಾನಿಕನಾದ ಯೋಹಾನನ ಹತ್ರ ಅದನ್ನೇ ಹೇಳಿದ್ದು, ಏನಂತ, ಸದ್ಯಕ್ಕೆ ನೀನೇನು ಮಾಡಬೇಕು, ಒಪ್ಪಿಕೋ ಅಂತೇಳಿ. ಇನ್ನೊಂದು ವಚನ ನೋಡೋಣ. ಅದಕ್ಕೆ ಮಲಕಿಯನ್ನು ಬರೆದ ಪುಸ್ತಕ, ಪ್ರವಾದಿ, ಚಿಕ್ಕ ಪ್ರವಾದಿ, ಕೊನೆಯ ಪ್ರವಾದಿ ಆತ, ಮಲಕಿಯದವರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 1ನೇ ವಚನ ನೋಡೋಣ. ಈಗೋ ನನ್ನ ದೂತನು ಅಂತ ಹೇಳ್ತಾನೆ. ಯಾರಂತ, ನನ್ನ ದೂತನು. ನನ್ನ ದೂತನು ಅಂದ್ರೆ ಯಾರಲ್ಲಿ, ಕ್ರಿಸ್ತನ ಬಗ್ಗೆ ಮಾತಾಡುವಂಥ ಮಾತು. ಇಗೋ ನನ್ನ ದೂತನನ್ನು ಕಳಿಸುತ್ತೇನೆ.
ಹೋದ್ರಿ. ಈಗ ನನ್ನ ದೂತನನ್ನು ನಾನು ಕಳಿಸ್ತಾ ಇದ್ದೀನಿ. ಆತನು ನನ್ನ ಮುಂದೆ ದಾರಿಯನ್ನು ಸರಿ ಮಾಡುವನು. ನೀವು ಅಂಬಲಿಸುವಂತ ಕರ್ತನು ನನ್ನ ಆಲಯಕ್ಕೆ ಪಕ್ಕನೆ ಬರುವನು. ಸಾಕು. ಇಲ್ಲಿ ಸ್ಥಾನಿಕನಾದ ಯೋಹಾನನ ಬಗ್ಗೆ ಇಲ್ಲಿ ಪ್ರವಾದನೆ ಆಗಿತ್ತು, ಹೌದಿಲ್ಲ? ಆತನ ದಾರಿಯನ್ನು ಸಿದ್ಧ ಮಾಡುವಂತ ಆತನು ಅಂದ್ರೆ ಯಾರು? ಕ್ರಿಸ್ತನು. ಆತನ ಬಗ್ಗೆ ಕೂಡ ಇಲ್ಲಿ ಪ್ರವಾದನೆ ಆಗ್ತಾ ಇದೆ. ಇದ್ರ ಬಗ್ಗೆನೇ ಯೋಹಾನ್ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 15ನೇ ವಚನದಲ್ಲಿ ಯೇಸು ಕ್ರಿಸ್ತನು ಮಾತನಾಡಿದ್ದು. ಸದ್ಯಕ್ಕೆ ನೀನು ಏನು ಮಾಡ್ಬೇಕು? ಇದನ್ನ ಒಪ್ಕೊಳ್ಬೇಕು. ಈ ಕೆಲಸನ ಇಬ್ರು ಮಾಡಬೇಕಾಗಿರುವಂಥದ್ದೇ, ಇದು ಗೋಚರವಾಗಿರುವಂಥದ್ದೇ. ಇದನ್ನು ನಾವು ಮಾಡಲೇಬೇಕು. ಯಾಕೆಂತಂದರೆ ತಂದೆಯ ಚಿತ್ತವನ್ನು ನಾವೇನು ಮಾಡಬೇಕು? ಇವಾಗ ನೆರವೇರಿಸಬೇಕು. ಇವಾಗ ಯೇಸು ಕ್ರಿಸ್ತನು ಏನಾಗ್ತಾ ಇದ್ದಾನೆ? ಸಿದ್ಧನಾಗ್ತಾ ಇದ್ದಾನೆ. ಯಾರ ಕೆಲಸ ಮಾಡೋದಕ್ಕೆ? ದೇವರ ಕೆಲಸವನ್ನು ಸಿದ್ಧ ಮಾಡೋದಕ್ಕೆ ಆತನು ಸ್ಥಾನಿಕನಾದ ಯೋಹಾನನ ಮುಖಾಂತರ ಏನು ಹೊಂದ್ಕೊಳ್ತಾನೆ? ಅಲ್ಲಿ ದೀಕ್ಷಾಸ್ಥಾನ ಹೊಂದಿಕೊಳ್ತಾನೆ ಅಂತ ನೋಡ್ತೀವಿ. ಇಲ್ಲಿ ದೀಕ್ಷಾಸ್ಥಾನ ಹೊಂದಿಕೊಂಡ ಮೇಲೆ ಒಂದು ವಾಣಿಯನ್ನು ನಾವು ನೋಡ್ಬೋದು. ಯೇಸು ಕ್ರಿಸ್ತನು ನೀರಿನ ದೀಕ್ಷಾಸ್ಥಾನ ಹೊಂದಿಕೊಂಡು ಆತನ ನೀರಿನಿಂದ ಮೇಲಕ್ಕೆ ಬರಬೇಕಾದ್ರೆ ಪರಲೋಕದಿಂದ ಒಂದು ಏನಾಯ್ತಂತೆ? ಆಕಾಶವಾಣಿ ಆಯಿತು ಅಂತ ನೋಡ್ತೇವೆ. ಅವಾಗ ಅಲ್ಲಿ ಒಂದು ಆ ವಾಣಿ ನಮ್ಗೇನು ತಿಳಿಸ್ತದೆ ಅಂತಂದರೆ, ಈತನು ನನ್ನ ಪ್ರಿಯನಾಗಿರುವಂಥ ನನ್ನ ಮಗನು, ಈತನನ್ನು ನಾನು ಏನು ಮಾಡಿದ್ದೇನಂತೆ? ಮೆಚ್ಚಿದ್ದೇನೆ. ಇವಾಗಲಿದ್ದ ನೀವು ಯಾರು ಮಾತು ಕೇಳಬೇಕು? ಈತನ ಮಾತನ್ನೇ ಕೇಳಬೇಕು. ಈತನು ಅಂದರೆ ಯಾರು? ಕ್ರಿಸ್ತನು ಅಂತ. ಯಾರು? ಕ್ರಿಸ್ತನು ಅಂದರೆ ಈ ಲೋಕದಲ್ಲಿ ಆತನು ನರಾವತಾರಿಯಾಗಿ ಆತನು ಈ ಲೋಕಕ್ಕೆ ಬರ್ತಾ ಇದ್ದಾನೆ. ಇಷ್ಟೋ ತನಕ ನಾವು ನೋಡಿದ್ವಲ್ಲ ಸೋದರು ಮನೋಹರು ನಮಗೆ ಒಳ್ಳೆಯ ವಿಷಯಗಳನ್ನು ಹೇಳಿದ್ರು. ಅವರು ಓದಿಸಿದಂಥ ಮಾತುಗಳನ್ನು ಯಾವಾಗಿದ್ದು? ಪಾತ ನಿಬಂಧನಲ್ಲೂ ಹಳೆ ಒಡಂಬಡಿಕೆಯಲ್ಲಿದ್ದಂಥ ಕ್ರಿಸ್ತನ ಬಗ್ಗೆ ಅದನ್ನು ಪರಿಚಯ ಮಾಡಿದ್ರು, ಹೌದಿಲ್ಲ? ಆತನು ನರಾವತಾರ ಎತ್ತಿ ಭೂಲೋಕದಲ್ಲಿ ಬಂದು ಏನೆಲ್ಲ ಆತನ ಪರಿಚಯ ಮಾಡ್ದ. ತನ್ನ ಸ್ವಂತದಕ್ಕೋಸ್ಕರ ಆತನ ಪರಿಚಯ ಮಾಡಲಿಲ್ಲ, ಅದು ದೇವರ ಚಿತ್ತವಾಗಿತ್ತು. ಮತ್ತೆ ತನ್ನ ರಾಜ್ಯವನ್ನು ಆತನ ಏನು ಮಾಡಬೇಕಾಗಿತ್ತಿಲ್ಲ? ಸ್ಥಾಪನೆ ಮಾಡಬೇಕಾಗಿತ್ತು. ಆ ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಆತನಿಲ್ಲಿ ಸಿದ್ಧನಾಗ್ತಾ ಇದ್ದಾನೆ. ಅದು ವಾಕ್ಯದ ಅನುಸಾರವಾಗಿ, ವಾಗ್ದಾನದ ಪ್ರಕಾರವಾಗಿ ಆತನ ಇಲ್ಲಿ ಏನಾಗ್ತಾ ಇದ್ದಾನೆ? ಸಿದ್ಧನಾಗ್ತಾ ಇದ್ದಾನೆ. ನೋಡ್ರಿ, ಇವಾಗ ಇದು ಪ್ರವಾದನೆ ಆಗಿತ್ತಲ್ಲ. ಯಾರು ಬರೋದನ್ನ? ಸ್ಥಾನಿಕನಾದ ಯೋಹಾನನು ಈ ಲೋಕಕ್ಕೆ ಬರುವುದನ್ನು ಮುಂಚಿತವಾಗಿ ಆತನು ಇದ್ರ ಬಗ್ಗೆ ತಿಳಿಸೋದ್ರ ಬಗ್ಗೆ, ಮತ್ತೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರ್ತಾನೆ, ಬಂದು ಆ ಹಳ್ಳಕೊಳ್ಳಗಳನ್ನು ಏನು ಮಾಡ್ತಾನೆ? ಆತನು ಮುಚ್ಚಲ್ಪಾಡ್ತಾನೆ ಎಂಬ ವಿಷಯಗಳನ್ನು ಕೂಡ ದೇವರು ಮುಂಚಿತವಾಗಿ, ಹೌದಿಲ್ಲ, ಏನು ಮಾಡಿದ? ಪ್ರವಾದಿಗಳ ಮುಖಾಂತರವಾಗಿ ಇವುಗಳನ್ನು ನಮಗೆ ತಿಳಿಸಿದ, ಹೌದಿಲ್ಲ? ಈ ಪ್ರವಾದನೆಯನ್ನು ಮಾಡಿಸಿದವರು ಯಾರು ಅಂದರೆ ದೇವರು ಅಂತ ನಾವು ನೋಡ್ಬೋದು. ನೀವು ಇಬ್ರಿಯದವ್ರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ ನಾವು ನೋಡೋದಾದರೆ ಅಲ್ಲಿ ನಮ್ಗೆ ಸ್ಪಷ್ಟವಾಗಿ ಹೇಳ್ತದೆ. ಹೋದ್ರು 1ನೇ ಅಧ್ಯಾಯ 1ನೇ ವಚನ, ಇಬ್ರಿಯದವ್ರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ. 1ನೇ ಅಧ್ಯಾಯ 1ನೇ ವಚನ, ಇಬ್ರಿಯದವ್ರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ. ದೇವರು ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಬಾಯಿಂದ ಭಾಗವಾಗಿ ಮಾತನಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಯಾರ ಮುಖಾಂತರ ಮಾತಾಡ್ತಾ ಇದ್ದಾನೆ? ಮಗನ ಮುಖಾಂತರ, ಕ್ರಿಸ್ತನು. ಯಾರು ಬರ್ತಾ ಇದ್ರು ಇವಾಗ ಲೋಕಕ್ಕೆ? ಕ್ರಿಸ್ತನು ಬರ್ತಾನೆ. ಭಾಗವಾಗಿ ವಿಧವಾಗಿ ಮಾತಾಡಿದಂಥ ದೇವರಂದ್ರೆ ಯಾರು ನೋಡಿದ್ರಲ್ಲಿ ಇವಾಗ? ಯೆಹೋವ ದೇವರಂತ ಹೆಸರೋದು ಯಾರಿಗೆ? ಕ್ರಿಸ್ತನಿಗೆ ಮಾತ್ರ. ಆತನು ಆಯಾ ಕಾಲದಲ್ಲಿ ಆಯಾ ರೀತಿಯಾಗಿ ಮಾತನಾಡಿದ. ಇವಾಗ ಹೆಂಗೆ ಬರ್ತಾ ಇದ್ದಾನಂತೆ? ಯಾವ ರೀತಿಯಾಗಿ ಬರ್ತಾ ಇದ್ದಾನಂತೆ? ಶರೀರ ರೂಪವಾಗಿ. ಹೆಂಗೆ ಬರ್ತಾನಂತೆ? ಶರೀರ ರೂಪವಾಗಿ ಆತನು ಬಂದು ಇಲ್ಲಿ ಏನು ಮಾಡ್ತಾನೆ? ದೇವರ ರಾಜ್ಯವನ್ನು ಆತನು ಸ್ಥಾಪನೆ ಮಾಡ್ತಾ ಇದ್ದಾನೆ. ದೇವರ ಕೆಲಸವನ್ನು ಆತನು ಮಾಡ್ತಾ ಇದ್ದಾನೆ. ನೋಡ್ರಿ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಯಾರು? ಯೇಸು ಕ್ರಿಸ್ತನು ತನ್ನ ಸೇವೆಯ ಪರಿಚಯವನ್ನು ಆತನು ಇಲ್ಲಿ ಸ್ಟಾರ್ಟ್ ಮಾಡ್ದ. ಯಾವ ರೀತಿಯಾಗಿ ದೇವರು ಹೇಳ್ದಂಗೆ ಆತನು ಏನು ಮಾಡ್ತಾ ಇದ್ದಾನೆ? ಇಲ್ಲೇ ಸ್ಟಾರ್ಟ್ ಮಾಡ್ತಾನೆ. ತನ್ನ ಸ್ವಂತವಾಗಿ ಅಂದರೆ ತಂದೆ ಚಿತ್ತಿ ಹೆಂಗಿದೋ ಅದ್ರ ಪ್ರಕಾರವಾಗಿ ಆತನು ಮಾಡ್ತಾ ಇದ್ದಾನೆ, ಹೌದಿಲ್ಲ? ನಾನು ದೇವ್ರ ಮಗನಲ್ಲ, ನಾನು ಇಷ್ಟ ಬಂದಂಗೆ ನಾನು ಸ್ಟಾರ್ಟ್ ಮಾಡ್ಬೋದು ಅಂತ ರೀತಿಯಾಗಿ ಆತನು ಸ್ಟಾರ್ಟ್ ಮಾಡ್ತಾ ಇಲ್ಲ. ಯಾವ ರೀತಿಯಾಗಿ? ವಾಗ್ದಾನದ ಪ್ರಕಾರವಾಗಿ, ನಿಯಮದ ಪ್ರಕಾರವಾಗಿ ಆತನು ಏನು ಮಾಡ್ತಾ ಇದ್ದಾನೆ? ಆ ಸುವಾರ್ಥ ಕೆಲಸವನ್ನು ಆತನು ಸ್ಟಾರ್ಟ್ ಮಾಡ್ದ. ಇವಾಗ ಆತನು ದೀಕ್ಷಾಸ್ಥಾನ ತೆಗೆದುಕೊಂಡು 40 ದಿವಸಗಳ ಕಾಲ ಏನು ಮಾಡ್ದ? ಆತನು ಉಪವಾಸಕ್ಕೆ, ಸೈತಾನನಿಗೆ ಶೋಧನೆಗೆ ಒಳಗದ. ಏನು ಒಳಗದ? ಶೋಧನೆಗೆ. ಯಾರು? ಯೇಸು ಕ್ರಿಸ್ತನು 40 ದಿವಸಗಳ ಕಾಲ ಹಗಲು ರಾತ್ರಿ. ಯಾಕಂದರೆ ಆ ಶರೀರವನ್ನು ಗೆಲ್ಲಬೇಕಲ್ಲ. ಇವಾಗ ಯಾರು ಸೇವೆ ಮಾಡಬೇಕಂದ್ರೆ? ದೇವರ ಕೆಲಸ ಮಾಡಬೇಕು ಅಂತಂದರೆ, ದೇವರ ರಾಜ್ಯದ ಬಗ್ಗೆ ತಿಳಿಸ್ಬೇಕು ಅಂತಂದರೆ ಮುಂದೆ ಭಾಳಷ್ಟು ಶ್ರಮೆಗಳಿದ್ದಾವೆ, ಬಾಧೆಗಳಿದ್ದಾವೆ, ತೊಂದರೆಗಳು ಇದ್ದಾವೆ, ಅಪಾಯಗಳು ಕೂಡ ಇದ್ದಾವೆ. ಮತ್ತು ಅವುಗಳೆಲ್ಲವನ್ನು ಎದುರಿಸ್ಬೇಕಂತಂದರೆ ಏನಾಗಬೇಕು? ಸ್ಟ್ರಾಂಗ್ ಆಗಬೇಕು, ನಿಯಮದ ಪ್ರಕಾರವಾಗಿ ಬಲವಾಗೇ ಇರಬೇಕು.
ನಾವೇನೇ ಮಾತಾಡಿದ್ರು ಕೂಡ ಸತ್ಯವಾಗಿರ್ಬೇಕು. ಏನು ಮಾತಾಡಿದ್ರೆ ಎಲ್ಲ ವಾಕ್ಯ ನಾವು ಏನೇ ಹೇಳ್ತಾ ಇದೀವಿ ಅಂತಂದ್ರೆ ಅದು ಸತ್ಯವಾಗಿರ್ಬೇಕು, ಬೈಬಲಲ್ಲಿ ಇರಬೇಕು. ನಮ್ಮ ಇಷ್ಟ ಬಂದಾಗ ನಾವು ಮಾತಾಡ್ತಾ ಹೋಗ್ತಾ ಇದ್ರೆ ಅದು ತಪ್ಪಾಗ್ತೈತೆ. ನಾವು ಲೆಕ್ಕ ಒಪ್ಪಿಸ್ಬೇಕಾಗ್ತದೆ ದೇವ್ರಿಗೆ. ನಾವು ಮಾತಾಡಿದಂಥ ಪ್ರತಿಯೊಂದು ಮಾತುಗಳಿಗೆ ನಾವು ದೇವ್ರಿಗೆ ಏನು ಒಪ್ಪಿಸ್ಕೊಡ್ಬೇಕು, ಲೆಕ್ಕ ಒಪ್ಪಿಸ್ಬೇಕಾಗ್ತೈತೆ. ಇಲ್ಲಿ ಯೇಸು ಕ್ರಿಸ್ತ ನೋಡ್ರಿ, ಅದು ಆ ಸೇವೆ ಮಾಡೋದಕ್ಕೋಸ್ಕರ ಇಲ್ಲಿ ಬಲಗೊಳ್ತಾ ಇದ್ದಾನೆ. ಹೆಂಗೆ ಬಲಗೊಳ್ತಾ ಇದ್ದಾನೆ ಅಂದರೆ, ಆತನ ದೀಕ್ಷಾಸ್ನಾನ ತೆಗೆದುಕೊಂಡ್ಮೇಲೆ ಆತನ ಅಡವಿಗೆ ಒಯ್ಯಲ್ಪಡ್ತಾನೆ ಅಂತ ನಾವು ನೋಡ್ತೀವಿ. ಎಲ್ಲಿಗೆ? ಅಡವಿಗೆ ಒಯ್ಯಲ್ಪಡ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 1-11 ನಾವು ನೋಡ್ಕೊಳ್ಳೋದಾದರೆ ಅಲ್ಲಿ ನಮಗೆ ಅಲ್ಲಿ 40 ದಿವಸಗಳ ಆತನ ಶೋಧನೆಗೊಳಪಟ್ಟಂಥ ವಿಷಯದಲ್ಲಿ ಆ 40 ದಿವಸಗಳಾದ ಮೇಲೆ ಸೈತಾನನು ಯೇಸು ಕ್ರಿಸ್ತನನ್ನು ಏನು ಮಾಡೋದಕ್ಕೆ ಬರ್ತಾ ಇದ್ದಾನೆ? ಪರೀಕ್ಷೆ ಮಾಡೋದಕ್ಕೆ ಆತನು ಬರ್ತಾ ಇದ್ದ. ಯಾರನ್ನ? ಕ್ರಿಸ್ತನನ್ನು. ಯೇಸು ಕ್ರಿಸ್ತನು ಆತ್ಮಿಕವಾಗಿದ್ದಾನೆ, ಶಾರೀರಿಕವಾಗಿದ್ದಾನೆ? ಇವಾಗ ಇಲ್ಲಿ ಶಾರೀರಿಕವಾಗಿ ಆತನ ಕೆಲಸ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾನೆ. ಅವಾಗ ಶಾರೀರಿಕವಾಗಿ ಇದ್ದಾನೆ ಅಂತಂದರೆ, ಶರೀರದಲ್ಲಿ ಏನಿದ್ದಾವೆ? ಆಸೆಗಳಿರ್ತವೆ. ಏನಿರ್ತವೆ? ಆಸೆಗಳಿರ್ತವೆ. ಹಳಗಡಂಬಡಿಕೆ ಕಾಲದಲ್ಲಿ ನೋಡ್ತಾ ಇದ್ರೆ ಎಲ್ಲರೂ ನಾವು ನೋಡ್ಬೋದು, ರಾಜರನ್ನೆಲ್ಲರೂ ನೋಡ್ಬೋದು. ಅವ್ರಿಗೆ ಕೂಡ ಏನಿದ್ವು? ಆಸೆಗಳಿದ್ವು ತಾನೆ, ಹೌದಿಲ್ಲ? ಯೇಸು ಕ್ರಿಸ್ತನ್ ಕೂಡ ಅದೇ ರೀತಿಯಾಗಿ ಏನಿರ್ಬೋದು? ಆಸೆ ಇರ್ಬೋದು ಅಂಥೇಳಿ ಸೈತಾನನು ಯಾರ ಹತ್ರ ಬಂದ? ಯೇಸು ಕ್ರಿಸ್ತನ ಹತ್ರ ಬಂದ. 40 ದಿವಸಗಳಾದ್ಮೇಲೆ ಬಂದು ಆತನನ್ನು ಏನು ಮಾಡ್ತಾ ಇದ್ದಾನಲ್ಲಿ? ಶೋಧನೆ ಮಾಡ್ತಾ ಇದ್ದ. ಈ ಕಲ್ಲನ್ನು ಏನು ಮಾಡಂದ? ರೊಟ್ಟಿಯಾಗಿ ಮಾಡು ಅಂತ ಹೇಳ್ದ. ಮತ್ತು ಈ ದೇವಾಲಯದಿಂದ ನೀನೇನು ಮಾಡು? ಧುಮುಕು ಅಂತ ಹೇಳ್ದ. ಇಷ್ಟೆಲ್ಲ ಆತನಿಗೆ ಶೋಧನೆ ಮಾಡ್ದ. ಆದರೆ ಯೇಸು ಕ್ರಿಸ್ತನು ಯಾವುದಕ್ಕೇನಾಗಲಿಲ್ಲ? ಸೈತಾನನು ಹೇಳಿದಂಥ ಪ್ರಶ್ನೆಗಳಿಗೆ ನೇರವಾಗಿ ಆತನು ಉತ್ತರ ಕೊಟ್ಟ. ಅದಿಲ್ಲ, ನಾನು ನನ್ನ ತಂದೆಯನ್ನು ನಾನೇನು ಮಾಡೋದಿಲ್ಲ? ಪರೀಕ್ಷೆ ಮಾಡೋದಿಲ್ಲ. ರೊಟ್ಟಿ ತಿಂದು ಮಾತ್ರ ಬದುಕೋದಿಲ್ಲ. ದೇವರು ಮಾತನಾಡುವಂಥ ಪ್ರತಿಯೊಂದು ಮಾತುಗಳಿಂದ ಬದುಕ್ತೀನಿ ನೋಡ್ರಿ ಹೆಂಗೆ ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನು. ಆ ಶೋಧನೆಯಿಂದ ಆತನ ಏನು ಮಾಡ್ತಾ ಇದ್ದಾನೆ? ಗೆಲ್ತಾ ಇದ್ದಾನೆ. ಮಾರ್ಕನು ಬರೆದ ಸುವಾರ್ತೆ 1 ನೋಡೋಣ. ನೀವು ಮತ್ತಾಯನು ಬರೆದ ಸುವಾರ್ತೆ 4ನೇದು 1-11 ನೀವು ನೋಡ್ತಾ ಇದ್ರೆ ಅಲ್ಲಿ ಯೇಸು ಕ್ರಿಸ್ತನಿಗೆ ಸೈತಾನನು ಬಂದು ಆತನ ಏನು ಮಾಡ್ತಾನೆ? ಶೋಧನೆ ಮಾಡ್ತಾನೆ. ಅದಾದಮೇಲೆ ಪರಲೋಕದಿಂದ ಬಂದು ದೇವದೂತರು ಯೇಸು ಕ್ರಿಸ್ತನನ್ನು ಏನು ಮಾಡ್ತಾರಂತೆ? ಸೇವೆ ಮಾಡ್ತಾರೆ. ಆತನಿಗೆ ಬೇಕಾದಂಥ ಒಂದು ಶಕ್ತಿಯನ್ನು ಮತ್ತು ಅದು ದಣದಿದ್ದಲ್ಲ 40 ದಿವಸಗಳ ಕಾಲ ಆತನಿಗೇನು ಅವಶ್ಯಕತೆ ಇತ್ತು ಅದನ್ನೆಲ್ಲ ಅವರು ಕೊಡ್ತಾರೆ ಅನ್ನೋ ವಿಷಯಗಳನ್ನು ನಾವು ನೋಡ್ಬೋದು. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನವನ್ನು ನೋಡ್ಕೊಳ್ಳೋಣ. ಕೂಡಲೇ ಯೇಸು ದೇವರ ಆತ್ಮ ಪ್ರೇರಿತನಾಗಿ ಆಗಿ ಅಡವಿಗೆ ಹೋದನು. ಆತನು 40 ದಿವಸ ಅಡವಿಯಲ್ಲಿದ್ದು ಇದ್ದು ಸೈತಾನನಿಂದ ಶೋಧಿಸಲ್ಪಡುವನಾದನು. ಮತ್ತು ದೇವದೂತರು ಆತನಿಗೆ ಉಪಚಾರ ಮಾಡಿದರು. ಯಾರು ಮಾಡಿದ್ರಂತೆ? ದೇವದೂತರು. ಯಾರಿಗೆ ಬಂದಿರು? ದೇವದೂತರು ಬಂದು ಯಾರಿಗೆ ಪರಿಚಯ ಮಾಡಿದ್ರಂತ ಅಂದರೆ ಸೇವೆ ದಣದಿದ್ದಲ್ಲ. ಎಷ್ಟು ದಿವಸಗಳ ಕಾಲ? 40 ದಿವಸಗಳ ಕಾಲ ಆತನಿಗೆ ಹಸಿವಾಗಿತ್ತಲ್ಲ, ಊಟ ನಿದ್ರೆ ಇದ್ದಿಲ್ಲಲ್ಲ. ಬಂದು ಆತನನ್ನು ಏನು ಮಾಡಿದ್ರಂತೆ? ಆರೈಕೆ ಮಾಡಿದ್ರು, ಅಂದರೆ ಬಲಗೊಳಿಸ್ತಾ ಇದ್ದಾರೆ. ಅಲ್ಲಿ ನೀನು ಏನಾಗಬೇಡ, ಹಿಂದಕ್ಕೆ ಹೋಗಬೇಡ. ಇಂಥ ಶೋಧನೆಗಳು ಇನ್ನು ಮುಂದೆ ಏನಿದ್ದಾವೆ? ಭಾಳಷ್ಟು ಇದ್ದಾವೆ. ಅವುಗಳೆಲ್ಲವನ್ನು ನೀನು ಎದುರಿಸ್ಬೇಕು, ಎಲ್ಲವನ್ನ ಗೆಲ್ಲಬೇಕು. ಅಂದುಕೊಂಡಂಥ ಒಂದು ರಾಜ್ಯವನ್ನು ನಾವೇನು ಮಾಡಬೇಕು? ಸ್ಥಾಪನೆ ಮಾಡಬೇಕು. ದೇವರ ಚಿತ್ತವನ್ನು ನೆರವೇರಿಸಬೇಕು ಎನ್ನೋ ಆಲೋಚನೆ, ಒಳ್ಳೆಯ ಆಲೋಚನೆ ಇಟ್ಕೊಂಡು ಯೇಸು ಕ್ರಿಸ್ತನ ಭೂಲೋಕದಲ್ಲಿದ್ದಾಗ ಆತನು ಯಾವುದೇ ಶೋಧನೆಗಳಿಗೆ ಬೀಳಾರ್ದಂಗೆ, ತಪ್ಪು ಮಾಡಲಾರ್ದಂಗೆ ದೇವರ ಸೇವೆಯನ್ನು ಆತನು ಸ್ಟಾರ್ಟ್ ಮಾಡ್ತಾ ಇದ್ದ. ಇದು ಆತನು ಟ್ರೈನಿಂಗ್ ತೊಗೊತಾ ಇರೋದು, ಅಂದರೆ ಒಂದು ಶೋಧನೆಗೆ ಒಳಗಾಗ್ತಾ ಇರೋದು. ಇದರಲ್ಲಿ ಬಲಗೊಳ್ತಾನೆ. ಆತ್ಮಿಕವಾಗಿ ಆತನ ಏನಾಗ್ತಾ ಇದ್ದಾನೆ? ಬಲಗೊಳ್ತಾನೆ. ಆತ್ಮಿಕವಾಗಿ, ದೈವಿಕವಾಗಿ ಎರಡರಲ್ಲಿ ಆತನ ಏನಾಗ್ತಾ ಇದ್ದಾನೆ? ಬಲಗೊಳ್ತಾ ಇದ್ದಾನೆ. ಯಾಕಂದರೆ ಮುಂದೆ ಇದಕ್ಕಿಂತ ಪರಿಸ್ಥಿತಿಗಳು ಕೆಟ್ಟದಾಗಿ ಬರ್ಬೋದು, ಅದಿಲ್ಲ? ಯಾಕೆಂದರೆ ಯೇಸು ಕ್ರಿಸ್ತನು ಏನಾಗಿದ್ದಾನೆ? ಶಾರೀರಿಕವಾಗಿ ಆತನು ಈ ಲೋಕದಲ್ಲಿದ್ದಾನೆ. ಶರೀರದಲ್ಲಿದ್ದಾಗ ಏನು ಮಾಡ್ಬೋದು? ತಪ್ಪುಗಳನ್ನು ಮಾಡ್ಬೋದು, ಪಾಪ ಮಾಡುವಂಥ ಅವಕಾಶ ಇದೆ. ಮತ್ತು ಆ ಅವಕಾಶದಿಂದ ತಪ್ಪಿಸ್ಕೊಳ್ಬೇಕಂತಂದರೆ ಬಲವಾಗಿರಬೇಕು. ಯೇಸು ಕ್ರಿಸ್ತನು ಅದನ್ನು ಟ್ರೈನಿಂಗ್ ತೊಗೊತಾ ಇದ್ದಾನೆ. ನೋಡ್ರಿ, ಆ 40 ದಿವಸಗಳಲ್ಲಿ ಆತನು ಒಂದು ಆತ್ಮದ ರೀತಿಯಾಗಿ ಶಕ್ತಿಯನ್ನು, ಬಲವನ್ನು ಹೊಂದಿಕೊಂಡರು. ದೇವದೂತರು ಬಂದು ಆತನನ್ನು ಏನು ಮಾಡಿದ್ರಂತೆ? ಸೇವೆ ಮಾಡಿದ್ರು, ಆರೈಕೆ ಮಾಡಿದರು ಅಂತ ನಾನು ನೋಡ್ತೇನೆ. ಇವಾಗ ಆತನು ತನ್ನ ಸೇವೆ ಸ್ಟಾರ್ಟ್ ಮಾಡ್ತಾನೆ. ಏನು ಮಾಡ್ತಾನೆ? ತನ್ನ ಸೇವೆಯ ಪರಿಚಯ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ಒಪ್ಪಿಸಿಕೊಟ್ಟಂಥ ಕೆಲಸವನ್ನು ಸ್ಪಷ್ಟವಾಗಿ ತಂದೆಯ ಚಿತ್ತದಂತೆ
ವಾಗ್ದಾನದ ಪ್ರಕಾರವಾಗಿ ಆತನ ಏನು ಮಾಡ್ತಾ ಇದ್ರು ಇವಾಗ ಸ್ಟಾರ್ಟ್ ಮಾಡ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 17ನೇ ವಚನ ನೋಡೋದಾದರೆ ಅಲ್ಲಿ ಸೇವೆ ಬಗ್ಗೆ ಆತನ ಏನು ಮಾಡ್ತಾ ಇದ್ದಾನೆ, ಇಲ್ಲೇ ಪರಿಚಯ ಮಾಡ್ತಾನೆ. ಹೋದ್ರಿ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ. ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ಯಾರ ಕಡೆಗೆ? ದೇವರ ಕಡೆಗೆ ತಿರುಗಿಕೊಳ್ಳಿರಿ ಹೇಳುವುದಕ್ಕೆ ಪ್ರಾರಂಭ ಮಾಡ್ದ. ಇವ ಸ್ಟಾರ್ಟ್ ಮಾಡ್ದ. ಏನು ಮಾಡೋದಕ್ಕೆ? ದೇವರ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದ. ಯಾವ್ದು ಹತ್ರ ಆಗ್ತಾ ಇದೆ? ದೇವರ ರಾಜ್ಯ. ಅದೆಲ್ಲ ಪ್ರವಾದನ ಆಗಿತ್ತಲ್ಲ. ನಿಮ್ಮ ಪಾಪಗಳು ಎಲ್ಲವೇನಾಗ್ತವೆ? ಮುಚ್ಚಲ್ಪಡ್ತವೆ. ನಿಮ್ಮ ಹಳ್ಳಕೊಳ್ಳಗಳು ಮುಚ್ಚಲ್ಪಡ್ತವೆ. ಅದಿಲ್ಲ, ದೇವರು ನಿಮ್ಮನ್ನು ರಕ್ಷಿಸ್ತಾನೆ, ಕಾಪಾಡ್ತಾನೆ ಅಂತೇಳಿ ಅದನ್ನು ಇವಾಗ ಅದನ್ನು ಸ್ಟಾರ್ಟ್ ಮಾಡ್ತಾನೆ. ನೇರವಾಗಿ ಹೇಳ್ಬಿಟ್ರೆ ಅಲ್ಲಿರುವಂಥವ್ರಿಗೆ ಏನಾಗಲ್ಲ, ಅರ್ಥ ಆಗಲ್ಲ. ಅದಿಲ್ಲ, ನೇರವಾಗಿ ಹೇಳ್ಬಿಟ್ರೆ ಅಲ್ಲಿರುವಂಥ ಜನರಿಗೆ ಏನಾಗಲ್ಲದು ಅರ್ಥ ಆಗೋದಿಲ್ಲ. ಅದಕ್ಕೆ ಯೇಸು ಕ್ರಿಸ್ತನ ಭೂಲೋಕದಲ್ಲಿ ಇದ್ದಾಗ ಆತನು ಮಾತಾಡಿದಂಥ ಪ್ರತಿಗಳು ಹೆಂಗಿದ್ವು ಅಂದರೆ ಸಾಮ್ಯದ ರೂಪವಾಗಿ ಆತನು ಮಾತಾಡ್ತಾ ಇದ್ದ. ಅವ್ರಿಗೆ ಅರ್ಥವಾಗೋ ರೀತಿಯಲ್ಲಿ ಆತನು ಮಾತಾಡ್ತಾ ಇದ್ದ. ಅವ್ರಿಗೆ ಏನು ತಿಳಿಸ್ಬೇಕೋ ಅದನ್ನು ಮಾತ್ರ ಅವ್ರಿಗೆ ತಿಳಿಸ್ತಾ ಇದ್ದೆ. ಎಷ್ಟು ಮಾತಾಡಬೇಕೋ ಅಷ್ಟು ಮಾತ್ರ ಆತನು ಮಾತಾಡ್ತಾ ಇದ್ದ. ಇದನ್ನು ಕೇಳಿ ಆತನನ್ನು ಕೆಲವೊಂದು ಸಾರಿ ಗುಡ್ಡದ ಮೇಲಿಂದ ಆತನನ್ನು ದೂಕೋದಕ್ಕೆ ಏನು ಮಾಡಿದ್ರು? ಪ್ರಯತ್ನ ಮಾಡಿದ್ರು. ಕಲ್ಲೆಸೋದಕ್ಕೆ ಬಂದರು. ಇನ್ನು ಬೇರೆ ರೀತಿಯಾಗಿ ಆತನಿಗೆ ಅಪಾಯಗಳು ಬಂದವು. ಆದರೂ ಯೇಸು ಕ್ರಿಸ್ತನು ತನಗೆ ಒಪ್ಪಿಸಿಕೊಟ್ಟಂಥ ಕೆಲಸವನ್ನು ಆತನು ಬಿಡಲಿಲ್ಲ. ಅಲ್ಲಿಂದ ಆತನು ತಪ್ಪಿಸ್ಕೊಳ್ತಾ ಇದ್ದ ಅಷ್ಟೇ. ಇಲ್ಲಿ ಪಾಪ ಇದೆ ಅಂತೇಳಿ ಗೊತ್ತಾದಾಗ ಇಲ್ಲಿ ನಾನು ನಿಂತ್ಕೊಂಡ್ರೆ ಏನಾಗ್ಬೋದು, ನಾನು ಪಾಪ ಮಾಡ್ಬೋದು ಅನ್ನೋ ವಿಷಯ ಅಂತ ಗೊತ್ತಾಗತ್ತಳೆ. ಅಲ್ಲಿಂದ ಅವ್ರನ್ನ ಏನು ಮಾಡ್ತಾ ಅಂತ ಬಿಟ್ಟು ಹೋಗ್ತಾ ಇದ್ದ ಆತನು. ಸರಿ, ಇವಾಗ ಆತನು ದೇವರ ರಾಜ್ಯದ ಬಗ್ಗೆ ಸುವಾರ್ತೆ ಸ್ಟಾರ್ಟ್ ಮಾಡ್ದ. ಈ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಆತನು ಕೆಲವು ಶಿಷ್ಯಂದ್ರನ್ನ ಆತನ ಆರಿಸ್ಕೊಳ್ತಾನೆ. ಯಾರನ್ನ? ಕೆಲವು ಶಿಷ್ಯಂದ್ರ, 12 ಜನ ಶಿಷ್ಯಂದ್ರನ್ನು ಯೇಸು ಕ್ರಿಸ್ತನು ಆರಿಸ್ಕೊಳ್ತಾನೆ. ಯಾಕಂತಂದರೆ ನೆಕ್ಸ್ಟ್ ಆತನು ಸ್ಥಾಪನೆ ಮಾಡಿಟ್ಟೋದ ಆ ರಾಜ್ಯವನ್ನು, ಆ ಸಭೆಯನ್ನು ನಡೆಸ್ಕೊಂಡವರು ಯಾರು? ಈ ಅಪೊಸ್ತಲರು. ಆ ರಾಜ್ಯ ಅಲ್ಲಿಗೆ ನಿಲ್ಲಂಗಿಲ್ಲಲ್ಲ, ಶಾಶ್ವತವಾಗಿರುವಂಥ ರಾಜ್ಯ. ದಾನಿಯೇಲನ ಪುಸ್ತಕದಲ್ಲಿ ನೋಡ್ತಾ ಇದ್ರೆ ಆ ಪ್ರವಾದನ ಬಗ್ಗೆ ನೀವು ನೋಡ್ಕೋಬೋದು. ಆ ರಾಜರ ಕಾಲದಲ್ಲಿ ಒಂದು ರಾಜ್ಯವನ್ನು ಏನು ಮಾಡ್ತೀವಿ ನಾವು? ಸ್ಥಾಪನೆ ಮಾಡ್ತೀವಿ. ಪರಲೋಕದಿಂದ ಬಂದಂಥ ಒಂದು ಕಲ್ಲು ಬಂಡೆ ಅದನ್ನು ಏನು ಮಾಡ್ತೈತೆ? ಒಡೆದು ಆಗ್ತೈತೆ. ಆ ಬಂಡೆ ಶಾಶ್ವತವಾಗಿ ನಿಲ್ತತೆ. ಆ ಬಂಡೆ ಕ್ರಿಸ್ತನು, ಕ್ರಿಸ್ತನ ಸಭೆ. ಪೇತ್ರನಿಗೆ ಹೇಳಿದಂಥ ಮಾತುಗಳು ಇದನ್ನೇ, ಈಗೋ ಪೇತ್ರ, ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವೆ. ಯಾರ ಸಭೆಯನ್ನು? ಕ್ರಿಸ್ತನ ಸಭೆಯನ್ನು. ಇದನ್ನೆಲ್ಲ ಮಾಡ್ಬೇಕಂತಂದ್ರೆ ಇವ್ರು ಬೇಕು. ಯಾರು? ಶಿಷ್ಯಂದ್ರು ಬೇಕು. ಇದೆಲ್ಲ ಆಗ್ಬೇಕಂದ್ರೆ ಯಾರು ಬೇಕು? ಶಿಷ್ಯಂದ್ರು ಬೇಕು. ಈ ಯೇಸು ಕ್ರಿಸ್ತನು ಆ ರಾಜ್ಯವನ್ನು ಸ್ಥಾಪನೆ ಮಾಡೋದ್ಮೇಲೆ, ಇದೆಲ್ಲ ಪಾಪವನ್ನು ತೆಗೆದುಹಾಕಿದ ಮೇಲೆ ಆ ರಾಜ್ಯವನ್ನು ನಡ್ಸ್ಕೊಂಡು ಹೋಗೋರು ಬೇಕಲ್ಲ, ಕಾಪಾಡೋರು ಬೇಕಲ್ಲ, ಬೆಳೆಸ್ಬೇಕಲ್ಲ. ಅದನ್ನು ಯಾರು ಬೇಕಂಗಂದ್ರೆ ಶಿಷ್ಯಂದ್ರು ಬೇಕು. ಅದನ್ನು ಯೇಸು ಕ್ರಿಸ್ತನ ಭೂಲೋಕದಲ್ಲಿದ್ದಾಗ ಅದನ್ನು ಆ ಕೆಲಸ ಮಾಡ್ತಾನೆ. ನೋಡ್ರಿ, ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತಾ ಇದ್ರೆ ಆತನು ಮೊದಲು ತನ್ನ ಶಿಷ್ಯಂದ್ರನ್ನ ಏನು ಮಾಡ್ತಾನಂತೆ? ಏರ್ಪಾಟ್ ಮಾಡ್ಕೊಳ್ತಾನೆ. ಈ 40 ದಿವಸಗಳಾದ ಮೇಲೆ ಯೋಹಾನನಿಗಿಂತ ಹೆಚ್ಚು ಶಿಷ್ಯರನ್ನು ಮಾಡಿಕೊಂಡು, ಯಾರು ಮಾಡ್ಕೊಂಡಂತೆ? ಹೆಚ್ಚು ಶಿಷ್ಯರನ್ನ ಮಾಡಿಸ್ಕೊಂಡ. ಯಾರ ಮುಖಾಂತರ? ಸ್ಥಾನಿಕನಾದ ಯೋಹಾನ ಈತನಕ್ಕಿಂತ ಮುಂಚಿತವಾಗಿ ಬಂದಂತ. ಇವಾಗ ಹೆಚ್ಚಾಗಿ ಯಾರು ಶಿಷ್ಯರಿದ್ದಾರಂತೆ? ಯೇಸು ಕ್ರಿಸ್ತನಿಗೆ ಅಂತ ನಾನು ನೋಡ್ತಾ ಇದ್ದೀನಿ. ಅಂದ್ರೆ ಈತನ ಏನು ಬೋಧನೆ ಮಾಡ್ತಾ ಇರ್ಬೋದು? ಸ್ಥಾನಿಕನಾದ ಯೋಹಾನನ್ ಏನು ಬೋಧನೆ ಮಾಡ್ತಾ ಇದ್ದಾನೆ? ಈತನ ಏನು ಬೋಧನೆ ಮಾಡ್ತಾ ಇದ್ದಾನೆ? ಈತನನ್ನು ಯಾಕೆ ಇಷ್ಟು ಬೇಗ ನಂಬ್ತಾ ಇದ್ದಾರೆ ಅನ್ನೋ ವಿಷಯಗಳನ್ನು ನಾವು ನೋಡ್ತಾ ಇದ್ದೀವಿ. ಹೌದಿಲ್ಲ? ನಾವು ಬರೋಣ, ವಾಕ್ಯಕ್ಕೆ ಬರೋಣ. ಇವಾಗ ಇಲ್ಲಿ ಆತನ ಮೊದಲೇದಾಗ ಯಾರನ್ನ ಆರಿಸ್ಕೊಳ್ತಾ ಇದ್ರೆ? ಇಲ್ಲಿ ತನ್ನ ಶಿಷ್ಯಂದ್ರನ್ನ ಆತನ ಆರಿಸ್ಕೊಳ್ತಾ ಇದ್ರು. ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನದಲ್ಲ ನೋಡ್ಬೋದು. ಮತ್ತು ಅದರಲ್ಲಿ ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 43ನೇ ವಚನ ಕೂಡ ನೀವು ನೋಡ್ಕೊಳ್ರಿ. ಅಲ್ಲಿ ಆತನು ಮೊದಲೇದಾಗ ಆತನು ಶಿಷ್ಯಂದ್ರನ್ನ ಆರಿಸ್ಕೊಂಡು ಅವ್ರನ್ನ ಬಲಪಡಿಸ್ತಾ ಅಂತ ನಾವು ನೋಡ್ತಾ ಇದ್ವಿ. ಹೀಗೆ ಆ ದೇವರ ಕೆಲಸದ ಸುವಾರ್ತೆಯ ರಾಜ್ಯದ ಬಗ್ಗೆ ಆತನು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾನೆ. ಇವಾಗ ಆತನು ಶಿಷ್ಯಂದ್ರನ್ನ ಆರಿಸ್ಕೊಂಡ ಮೇಲೆ ಏನು ಮಾಡಬೇಕು? ದೇವರ ರಾಜ್ಯದ ಬಗ್ಗೆ ಆತನು ತಿಳಿಸ್ಬೇಕು. ಇವಾಗ ಶಿಷ್ಯಂದ್ರನ್ನ ಆರಿಸ್ಕೊಂಡಲ್ಲ, ಆರಿಸ್ಕೊಂಡ್ಮೇಲೆ ಅದ್ರ ಬಗ್ಗೆ ವಿವರಣೆ ಕೊಡಬೇಕು. ಯಾವುದ್ರ ಬಗ್ಗೆ? ನೆಕ್ಸ್ಟು ಆತನು ರಾಜ್ಯವನ್ನು ಕಟ್ಟೋದ್ರ ಬಗ್ಗೆ, ತಾನು ಮಾತಾಡೋದ್ರ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಯೇಸು ಕ್ರಿಸ್ತನು ಯಾರಿಗೆ ವಿವರಣೆ ಕೊಡಬೇಕು? ಶಿಷ್ಯಂದ್ರಿಗೆ ಕಲಿಸ್ಬೇಕು. ಅಲ್ಲಿರುವಂಥ ಜನರಿಗೆ ಆತನು ತಿಳಿಸ್ಬೇಕಾಗಿತ್ತು. ಇದನ್ನು ಆತನಲ್ಲಿ
ಸ್ಟಾರ್ಟ್ ಮಾಡ್ದ ಅಂತ ನಾವು ನೋಡ್ಬೋದು. ಯೋಹಾನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 11 ವಚನ ನಾವು ನೋಡ್ತಾ ಇದ್ರೆ ಅಲ್ಲಿ ಯೇಸು ಕ್ರಿಸ್ತನು ಮೊದಲನೇದಾಗಿ ಕಾನ ಎಂಬ ಊರಿನಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ. ಏನು ಮಾಡ್ತಾನೆ? ಕಾನ ಎಂಬ ಊರಿನಲ್ಲಿ ಅದ್ಭುತವನ್ನು ಆತನು ಮೊದಲನೇದಾಗಿ ಅದ್ಭುತವನ್ನು ಮಾಡ್ತಾನೆ. ಆತನ ಅದ್ಭುತ ಮಾಡೋದಕ್ಕೋಸ್ಕರ ಬಂದಿಲ್ಲ ಅಂತ ಚೆನ್ನಾಗಿ ತಿಳ್ಕೊಡ್ರಿ. ಏನು ಮಾಡೋದಕ್ಕೋಸ್ಕರ ಬಂದಿಲ್ಲ? ಅದ್ಭುತಗಳನ್ನು ಮಾಡೋದಕ್ಕೋಸ್ಕರವಾಗಿ ಬಂದಿಲ್ಲ. ಆತನು ಮಾಡಿದಂಥ ಪ್ರತಿಯೊಂದು ಅದ್ಭುತಗಳ ವಿಷಯದಲ್ಲಿ ಒಂದು ಸತ್ಯ, ಒಂದು ಸುವಾರ್ತೆ ಇದೆ. ಅಂದರೆ ದೇವರ ರಾಜ್ಯದ ಬಗ್ಗೆ ಮತ್ತು ದೇವರ ಬಗ್ಗೆ ಆತನು ವಿವರಣೆ ಕೊಡೋದಕ್ಕೋಸ್ಕರ ಅದನ್ನೆಲ್ಲ ಆತನು ಮಾಡ್ತಾ ಇದ್ದ. ಅಲ್ಲಿ ಯೇಸು ಕ್ರಿಸ್ತನು ತನ್ನ ತಾಯಿ ಹತ್ರ ಮಾತಾಡ್ತಾ ಇದ್ರೆ ತಾಯಿ ಬಂದು, ಅಪ್ಪ ಮಗು, ಈ ಮದುವೆ ಮನೆಯಲ್ಲಿ ಏನು ಕಾಲ ಆಗಿದೆ ಅಂತೆ? ದ್ರಾಕ್ಷರಸ ಕಾಲ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ತಿರುಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಅಮ್ಮ ನನ್ನ ಸಮಯ ಇನ್ನು ಏನಾಗಿಲ್ಲ, ಬಂದಿಲ್ಲ ಅಂತ ಹೇಳಿ. ಆ ಸುವಾರ್ತೆ ಸಾರದಾಗ ನಾನು ರೆಡಿ ಆಗಿದ್ದೀನಿ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇನ್ನೂ ಆ ಸಮಯ ಬಂದಿಲ್ಲ. ಯಾವುದನ್ನ? ಈ ಅದ್ಭುತ ಕಾರ್ಯ ಮಾಡೋದನ್ನ. ನನಗಿದು ಇಂಪಾರ್ಟೆಂಟ್ ಅಲ್ಲ. ಯಾವುದು ಇಂಪಾರ್ಟೆಂಟ್? ನನಗೆ ದೇವರ ರಾಜ್ಯದ ಸುವಾರ್ತೆ ಸಾರೋದು ಇಂಪಾರ್ಟೆಂಟು. ಎಲ್ಲ ಪಾಪಗಳ ರಕ್ಷಣೆ ಹೊಂದ್ಕೊಳ್ಳೋದು ನನಗೆ ಮೊದಲು ಆ ಕಾರ್ಯ ನನಗೆ. ಸರಿ ಆಯಿತು. ಅಲ್ಲಿ ಆತನು ಮೊದಲನೇದಾಗಿ ಅದ್ಭುತ ಕಾರ್ಯವನ್ನು ಆತನು ಮಾಡಿದ. ಮತ್ತೆ ನೀರನ್ನು ದ್ರಾಕ್ಷರಸವನ್ನಾಗಿ ಆತನು ಮಾಡ್ದ ಎಂಬ ವಿಷಯಗಳನ್ನು ನೀವು ಅಲ್ಲಿ ನೋಡ್ಕೊಳ್ಬೋದು. ಕಾನ ಎಂಬ ಊರಿನಲ್ಲಿ ಮೊದಲನೇದಾಗಿ ಯೇಸು ಕ್ರಿಸ್ತನು. ಅದಾದಮೇಲೆ ಮತ್ತೆ ಆತನು ದೇವರ ರಾಜ್ಯದ ಬಗ್ಗೆ ಆತನು ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಹೌದಿಲ್ಲ? ಇವಾಗ ದೇವರ ಸುವಾರ್ತೆನ ಆತನು ಸಾರಬೇಕು. ಏನು ಹೇಳ್ತದೆ ದೇವರ ಸುವಾರ್ತೆ? ಯೋಹಾನ್ ಬರೋ ಸುವಾರ್ತೆ 3ನೇ ಅಧ್ಯಾಯ 15 ವಚನದಲ್ಲಿ ಏನು ಹೇಳ್ತದೆ ನಮಗೆ? ಎಲ್ಲರೂ ಏನಾಗಿದ್ದಾರಂತೆ? ಪಾಪ ಮಾಡಿದಾರಲ್ಲ, ಆ ಪಾಪವನ್ನು ತೆಗೆದುಹಾಕ್ಬೇಕು. ಇವಾಗ ರಕ್ಷಣೆ ಕೊಡಬೇಕು. ಅದ್ರ ಬಗ್ಗೆ ಆತನ ಅಲ್ಲಿ ವಿವರಣೆ ಕೊಡ್ತಾ ಇದ್ದಾನೆ. ಇವಾಗ ಯೇಸು ಕ್ರಿಸ್ತನ ಆ ಸೇವೆ ಅಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಮೊದಲದಾಗಿ ಆತನು ಈ ಕಾನ ಊರು ಅಲ್ಲಿ ಆದಮೇಲೆ ಡೈರೆಕ್ಟಾಗಿ ಯೆರೂಸಲೇಮಿಗೆ ಆತನು ಹೋಗ್ತಾನೆ. ಯೆರೂಸಲೇಮಿಗೆ ಹೋದಾಗ ಯೆರೂಸಲೇಮಿನಲ್ಲಿ ದೇವರ ಆಲಯವನ್ನು ಅವ್ರು ಏನು ಮಾಡ್ಕೊಂಡಿದ್ರಂತೆ? ವ್ಯಾಪಾರ ಸ್ಥಳ ಮಾಡ್ಕೊಂಡಿದ್ರು. ಏನು ಮಾಡ್ಕೊಂಡಿದ್ರು ಅವರು? ವ್ಯಾಪಾರ ಸ್ಥಳ ಅವ್ರು ಮಾಡ್ಕೊಂಡಿದ್ರು. ಯಾರ ಆಲಯವನ್ನು? ದೇವರ ಆಲಯವನ್ನು. ಅದಕ್ಕೆ ಯೇಸು ಕ್ರಿಸ್ತನಿಗೆ ಏನು ಬಂತು? ಸಿಟ್ಟು ಬಂತು. ನನ್ನ ತಂದೆ ಆಲಯವನ್ನು ಏನು ಮಾಡ್ಕೊಂಡಿದ್ರಿ ನೀವು? ವ್ಯಾಪಾರ ಸ್ಥಳ ಮಾಡ್ಕೊಂಡಿದ್ದೀರಾ ಅಂತೇಳಿ. ಇವತ್ತು ಭಾಳಷ್ಟು ಜನ ಈ ವಿಷಯ ಗಂಭೀರವಾಗಿ ತಗೊಳ್ಳಕ್ಲ ಯಾರು? ಈ ವಿಷಯವನ್ನು, ಯೇಸು ಕ್ರಿಸ್ತನ ಮಾತಾಡೋಂಥ ವಿಷಯವನ್ನು ಗಂಭೀರವಾಗಿ ಯಾರು ತಗೊಳ್ಳಲ್ಲ. ನನ್ನ ತಂದೆ ಆಲಯವನ್ನು ನೀವೇನು ಮಾಡಿದ್ರಂತೆ? ವ್ಯಾಪಾರ ಸ್ಥಳ. ಇವತ್ತು ಸೇವೆ ಹೆಂಗಿದೆ ಅಂದರೆ ಹಿಂಗೆ ಐತೆ. ಹೆಂಗೆ ಮಾಡ್ಕೊಂಬಿಟ್ರ ಸೇವೆನ? ಅವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ಬಿಸ್ನೆಸ್, ಟ್ರಸ್ಟು, ಮಿನಿಸ್ಟ್ರೀಸು ಎಲ್ಲ ಇವು ಮಾಡ್ತಾಯಿದ್ದಾರೆ. ಸೇವೆ ಏನು ಮಾಡ್ತಾ ಇಲ್ಲ. ಅಲ್ಲಿ ಸುವಾರ್ತೆ ಏನು ಸಾರ್ತಾ ಇಲ್ಲ. ಏನು ಮಾಡ್ತಾಯಿದ್ದಾರೆ? ಒಂದು ಮೆಡಿಕಲ್ ಕ್ಯಾಂಪ್ ಮಾಡ್ತಾರೆ. ಅಲ್ಲಿ ಹೋಗಿ ಏನು ಮಾಡ್ತಾರೆ? ಬ್ಲಡ್ ಡೊನೇಟ್ ಮಾಡ್ತಾರೆ. ಇನ್ನು ಬೇರೆ ಬೇರೆದು ಏನೇನು ಮಾಡ್ತಾರೆ. ಅದು ಸೇವೆ ಅಲ್ಲ. ದೇವರ ರಾಜ್ಯದ ಬಗ್ಗೆ ನೀನೇನು ಸಾರ್ತಾ ಇಲ್ಲ. ಸಭೆಯನ್ನು ನೀನು ಬಲಪಡಿಸ್ತಾ ಇಲ್ಲ. ಏನು ಮಾಡ್ತಾ ಇಲ್ಲ ನೀನು? ಸೇವೆಯನ್ನು ಅಂದರೆ ದೇವರ ಸೇವೆ ಕೊಟ್ಟಂಥ ದೇವರು ಏರ್ಪಾಟ್ ಮಾಡೋದಂಥ ಸಭೆಯನ್ನು ನೀನೇನು ಮಾಡ್ತಾ ಇಲ್ಲ? ಬಲಪಡಿಸ್ತಾ ಇಲ್ಲ. ಇದನ್ನು ನೀನು ವ್ಯಾಪಾರ ಮಾಡ್ಕೊಂಡ್ಬಿಟ್ಟಿದೆ ಅಷ್ಟೇ. ನಿನ್ನ ಹೆಸರಿಗೋಸ್ಕರ ಮಾಡ್ಕೊಳ್ತಾ ಇದೆಯಾ? ಅಲ್ಲಿ ಕೂಡ ಯೆರೂಸಲೇಮಿನಲ್ಲಿ ಕೂಡ ಇಂಥ ಪರಿಸ್ಥಿತಿ ಇತ್ತು. ಹೆಂಗಿತ್ತಂದರೆ ಅಲ್ಲಿ ಏನು ಮಾಡ್ತಾಯಿದ್ರಂತ? ವ್ಯಾಪಾರ ಸ್ಥಳ, ಸಂತೆ ಮಾರ್ಕೆಟ್ ಮಾಡ್ಕೊಂಡಿದ್ರು. ಅದಕ್ಕೆ ಯೇಸು ಕ್ರಿಸ್ತನಿಗೆ ಏನು ಬಂತು? ಭಾಳ ಕೋಪ ಬಂತು, ಸಿಟ್ಟು ಬಂತು. ಸಿಟ್ಟು ಬಂದು ಆ ಆಲಯವನ್ನು ಆತನ ಏನು ಮಾಡ್ದಂತೆ? ಶುದ್ಧಿ ಮಾಡ್ದ, ಕ್ಲೀನ್ ಮಾಡ್ದ, ಎಲ್ಲವನ್ನು ತೊಳೆದು ಹಾಕಿದ, ಎಲ್ಲವನ್ನು ಓಡಿಸ್ದ ಅಂತ ನಾವು ನೋಡ್ಬೋದು. ಯೋಹಾನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನದಲ್ಲಿ ನೀವು ಆ ಮಾತನ್ನು ನೋಡ್ಕೋಬೋದು. ದೇವರು ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಹೋದಾಗ ಅಲ್ಲಿರುವಂಥ ಸ್ಥಳವನ್ನು ಏನು ಮಾಡ್ದ? ದೇವರ ಆಲಯವನ್ನು ಏನು ಮಾಡ್ದ? ಆತನು ಶುದ್ಧಿ ಮಾಡ್ದ. ವ್ಯಾಪಾರ ಮಾಡ್ತಾ ಇದ್ದಂಥ ಸ್ಥಳವನ್ನು ಏನು ಮಾಡ್ದ? ಅಲ್ಲಿರೋದನ್ನ ಎಲ್ಲವನ್ನು ಏನು ಮಾಡ್ದ? ತೆಗೆದು ಹಾಕಿದ, ಎಲ್ಲವನ್ನು ಓಡಿಸಿದ. ಅಧಿಕಾರ ಇದ್ದವನ ಹಾಗೆ ಯೇಸು ಕ್ರಿಸ್ತನು ಸೇವೆಯನ್ನು ಮಾಡ್ದ. ಆತನಿಗೆ ಒಪ್ಪಿಸ್ಕೊಟ್ಟಂಥ ಕೆಲಸವನ್ನು ಆತನು ಮಾಡ್ದ. ಇವತ್ತು ಈ ರೀತಿಯಾಗಿ ಯಾರು ಸೀರಿಯಸ್ ಆಗಿ ದೇವರ ಹೌದು ಈ ಸಭೆ ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರ, ಈ ಸಭೆಯನ್ನು ನಾವು ಬೆಳೆಸಬೇಕು, ಅಭಿವೃದ್ಧಿ ಮಾಡಬೇಕನ್ನೋ ಒಂದು ಆಲೋಚನೆ ಇಲ್ಲ. ಏನು ಮಾಡ್ಕೊಂಡ್ಬಿಟ್ಟಿದ್ದಾರೆ? ಇದರಿಂದ ವ್ಯಾಪಾರ ಮಾಡ್ಕೊಳ್ತಾ ಇದ್ದಾರೆ. ತಮ್ಮನ್ನು ತಾವು ಹೆಚ್ಚಿಸ್ಕೊಳ್ತಾ ಇದ್ರ ಹೊರತಾಗಿ ದೇವರ ಸೇವೆ ಮಾಡಬೇಕನ್ನೋ ಆಲೋಚನೆಯೇ ಇಲ್ಲ. ಆಯ್ತು, ಕೊನೆಯದಾಗಿ ನಾವು ಮುಗಿಸ್ಬಿಡೋಣ. ಇವಾಗ ಯೇಸು ಕ್ರಿಸ್ತನು ಇಷ್ಟು ಮಾತ್ರ ಅಲ್ಲದೆ ಇನ್ನೂ ಆತನು ಭಾಳಷ್ಟು ವಿಷಯಗಳನ್ನು ಆತನು ಅಲ್ಲಿ ಎಚ್ಚರಿಸಿದ. ಯೇಸು ಕ್ರಿಸ್ತನು ತನಗೇನು ಬೇಕೋ ಅದನ್ನು ಮಾತ್ರ ಹೇಳಿಲ್ಲ. ಜನರಿಗೆ ಏನು ಬೇಕಾಗಿತ್ತೋ ಆ ವಿಷಯಗಳನ್ನು ಮಾತ್ರ ಆತನು ಮಾತಾಡ್ದ. ಈ ಪರಿಸಯರು, ಯಾಜಕರು, ಸದ್ದುಕಾಯರು ಏನು ಹೇಳ್ತಾ ಇದ್ರಲ್ಲ ಅದನ್ನು ಬಿಟ್ಟು ಜನರಿಗೆ ಏನು ಮುಖ್ಯವಾಗಬೇಕಾಗಿತ್ತೋ ಅದನ್ನು ಮಾತ್ರ ಅಲ್ಲಿ ಹೇಳ್ದೆ. ತಿಮೋತಿದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನ ನಾವು ನೋಡುತ್ತಾ ಇದ್ದರೆ ಅಲ್ಲಿ ಸತ್ಯವಾಕ್ಯವನ್ನು ನೀನು ಏನು ಮಾಡಬೇಕಂತೆ? ಸರಿಯಾಗಿ ವಿಭಜಿಸಬೇಕು, ಸತ್ಯವನ್ನೇ ತಿಳಿಸ್ಬೇಕು. ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳ್ಬಾರ್ದು. ನೀನು ಜನರಿಗೆ ಏನು ಬೇಕಾಗಿದ್ದು ಅದನ್ನೇ ನೀನು ತಿಳಿಸು. ಇವತ್ತು ಭಾಳಷ್ಟು ಜನ ಹೆಂಗಿದ್ದಾರೆ ಅಂದರೆ ಅದನ್ನು ಬಿಟ್ಬಿಡ್ತಾ ಇದ್ದಾರೆ.
ಅನುಕೂಲವಾದಂಥ ಬೋಧನೆಯನ್ನು ಅವರು ಮಾಡ್ತಾ ಇದ್ದಾರೆ. ಲಾಸ್ಟ್ ವಚನ ನೋಡ್ಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 23ನೇ ವಚನ ನೋಡಿ ನಾವು ಮುಗಿಸ್ಕೊಂಡ್ಬಿಡೋದು. 4ನೇ ಅಧ್ಯಾಯ 23ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 23ನೇ ವಚನ. ಅಲ್ಲಿ ಆತನು ಆ ಸುವಾರ್ತೆಯನ್ನು ಸ್ಟಾರ್ಟ್ ಮಾಡ್ತಾನೆ ಅಂತ ನೋಡ್ತೀವಿ. ಓದ್ರಿ. ಬಳಿಕ ಯೇಸು ಗಲಿಲಾಯದಲ್ಲ ತಿರುಗಾಡಿ ಸಭಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನ ಸಾರಿ ಹೇಳ್ತಾ ಬಂದ ಅಂತ ನೋಡ್ತೀವಿ. ಯಾವ ರಾಜ್ಯದ ಬಗ್ಗೆ? ಪರಲೋಕ ರಾಜ್ಯದ ಬಗ್ಗೆ. ದೇವರು ಆತನಿಗೆ ಒಪ್ಪಿಸಿಕೊಟ್ಟಂಥ ಕೆಲಸವನ್ನು ಇಲ್ಲಿ ಯೇಸು ಕ್ರಿಸ್ತನು ಮಾಡಿದೆ. ಇನ್ನು ಭಾಳಷ್ಟು ವಿಷಯಗಳಿದ್ದಾವೆ. ಆತನ ಭೂಲೋಕದಲ್ಲಿ ಯೇಸು ಕ್ರಿಸ್ತನು ತನ್ನ ಸ್ವಂತ ಕೆಲಸ ಮಾಡದೆ ತಂದೆ ಒಪ್ಪಿಸಿಕೊಟ್ಟಂಥ ಕೆಲಸವನ್ನು ಆತನು ಮಾತ್ರ ಮಾಡಿದ. ಹೆಂಗಿಯೂ ಶಾರೀರಿಕವಾಗಿ ಆತನಿದ್ದು ಈ ಲೋಕದಲ್ಲಿ ಕೆಲಸ ಮಾಡ್ದ. ತನ್ನ ಇಷ್ಟ ಬಂದಂಗೆ ಆತನು ಮಾಡಲಿಲ್ಲ. ವಾಗ್ದಾನದ ಪ್ರಕಾರವಾಗಿ ತಂದೆ ಏನು ಹೇಳ್ತಾ ಇದ್ದೋ ಅದನ್ನು ಮಾತ್ರ ಆತನು ಮಾತಾಡ್ತಾ ಇದ್ದ. ತಂದೆ ಏನು ಕಲಿಸ್ಕೊಟ್ಟಿದ್ದೋ ಮತ್ತು ಏನು ತಿಳಿಸ್ಬೇಕಂತ ಇದ್ದೋ ಅವುಗಳನ್ನು ಮಾತ್ರ ಯೇಸು ಕ್ರಿಸ್ತನ ಭೂಲೋಕದಲ್ಲಿದ್ದ. ಆತನು ತನಗಿಷ್ಟ ಬಂದಂಗೆ ಆತನು ಬೋಧನೆ ಮಾಡ್ತಾ ಇದ್ದಿಲ್ಲ. ಜನರಿಗೆ ಏನು ಅವಶ್ಯಕತೆ ಇತ್ತೋ ಅದನ್ನು ಮಾತ್ರ ಅಲ್ಲೇ ಆತನು ಮಾಡ್ತಾ ಇದ್ದ. ಪ್ರತಿಯೊಂದು ವಿಷಯದಲ್ಲಿ ಆತನಿಗೆ ಅದ್ಭುತಗಳು ಮುಖ್ಯವಾಗಿದ್ದಿಲ್ಲ. ದೇವರ ರಾಜ್ಯ ಸುವಾರ್ತೆ ಸಾರೋದು ಮುಖ್ಯ ಆಗಿತ್ತು. ಅದಕ್ಕೆ ಆತನು ಎಲ್ಲ ಕಡೆಗೆ ಹೋದಾಗ ಸಾಮ್ಯದ ಮುಖಾಂತರವಾಗಿ ಅವ್ರ ಹತ್ರ ಮಾತಾಡ್ತಾ ಅವ್ರಿಗೆ ಏನಾಗಲಿ ಅಂತೇಳಿ ಬೇಗ ಅರ್ಥ ಆಗಲಿ. ಯಾವುದ್ರ ಬಗ್ಗೆ? ದೇವರ ರಾಜ್ಯದ ಬಗ್ಗೆ, ತಪ್ಪಿ ಹೋದ ಮಗನ ಬಗ್ಗೆ, ಬಿತ್ತುವವನ ಬಗ್ಗೆ. ಇಷ್ಟೆಲ್ಲ ಯಾಕೆ ಮಾತಾಡ್ದ ಅಂತಂದರೆ ತಂದೆ ಚಿತ್ತ ಏನಾಗಿತ್ತು? ಒಂದು ರಾಜ್ಯವನ್ನು ಆತನು ಸಭೆಯನ್ನು ಏರ್ಪಾಡು ಮಾಡಬೇಕಾಗಿತ್ತು. ಈ ಲೋಕದಲ್ಲಿ ಪಾಪ ಅನ್ನೋದು ತುಂಬಿಕೊಂಡಿರ್ತಿಲ್ಲ. ಆ ಪಾಪವನ್ನು ತೆಗೆದುಹಾಕಬೇಕಾಗಿತ್ತು. ಅದು ಕ್ರಿಸ್ತನು ಬಂದು ಅದನ್ನು ಮಾಡ್ದ. ಅದನ್ನು ಹೆಂಗೆ ಮಾಡ್ದ ಅಂತಂದರೆ ವಾಗ್ದಾನದ ಪ್ರಕಾರವಾಗಿ ತಂದೆ ಏನು ಹೇಳಿದ್ದೋ ಅದ್ರ ಪ್ರಕಾರವಾಗಿ ಅದನ್ನು ಬಂದು ಇಲ್ಲಿ ನೆರವೇರಿಸ್ತಾ ಅಂತ ನಾವು ನೋಡ್ತಾ ಇದ್ದೀನಿ. ಇಲ್ಲಿ ಬಂದ ಮೇಲೆ ಆತನು ತನ್ನ ತಂದೆ ತಾಯಿಗಳನ್ನು ಕೆಲಸ ಆತನು ಮಾಡಲಿಲ್ಲ. ಯಾವಾಗ 30 ವರ್ಷದ ಮೇಲೆ ಆದಮೇಲೆ ಅವ್ರ ತಂದೆ ತಾಯಿ ಹೇಳಿದಂಥ ಕೆಲಸ ಆತನು ಮಾಡಲಿಲ್ಲ. ಯಾರು ಕೆಲಸ ಮಾಡ್ತಾ ಇದ್ದ? ಪರಲೋಕದಲ್ಲಿರುವಂಥ ತಂದೆ ಕೆಲಸನ ಆತನು ಮಾಡ್ದ. ಏನು ಹೇಳ್ದ? ಯಾರು ನನ್ನ ಮಾತುಗಳನ್ನು ಕೇಳ್ತಾರೋ, ಯಾರು ನನ್ನ ತಂದೆಯ ಮಾತುಗಳನ್ನು ಕೇಳ್ತಾರೋ ಅವರೇ ನನಗೆ ತಂಗಿ ತಮ್ಮ ಅಂದ್ಬಿಟ್ಟ. ಅದಿಲ್ಲ, ಅಲ್ಲಿ ಅವ್ರ ತಾಯಿ ಇದ್ದರು, ಅದನ್ನು ಬಿಟ್ಟು ಕೂಡ ಹೇಳ್ದ. ಯಾಕೆ? ಏನಂತ ಅಂದರೆ ಮುಖ್ಯವಾಗಿರುವಂಥದ್ದು ಯಾವುದು? ದೇವರ ಕೆಲಸ. ಅದನ್ನು ಆತನು ಮಾಡ್ದ. ತನಗಿಷ್ಟ ಬಂದಂಗೆ ಆತನು ಈ ಲೋಕದಲ್ಲಿ ಆತನು ಬೋಧನೆ ಮಾಡಲಿಲ್ಲ. ಆತನಿಗೆ ಒಪ್ಪಿಸಿಕೊಟ್ಟಂಥ ಆ ದೇವರ ಸೇವೆಯನ್ನು ಸ್ಪಷ್ಟವಾಗಿ ಆತನು ತಿಳಿಸ್ದ. ಇನ್ನು ಭಾಳಷ್ಟು ವಿಷಯಗಳಿದ್ದಾವೆ. ಕೆಲವು ವಿಷಯಗಳನ್ನು ಮಾತ್ರ ನಾನು ನಿಮಗೆ ತಿಳಿಸಿದ್ದೀನಿ. ವಾಗ್ದಾನದ ಪ್ರಕಾರವಾಗಿ ಆತನು ಬಂದ, ವಾಗ್ದಾನದ ಪ್ರಕಾರವಾಗಿ ಆತನು ಸಿದ್ಧನಾದ, ಅದರ ಪ್ರಕಾರವಾಗಿ ಆತನು ದೇವರ ಸುವಾರ್ತೆಯನ್ನು ಸಾರಿದ, ಮತ್ತು ಸಭೆಯನ್ನು ಕೂಡ ಆತನು ಸ್ಥಾಪನೆ ಮಾಡ್ದ. ಈ ವಿಷಯಗಳನ್ನು ತಿಳಿಸೋದಕ್ಕೆ ನನಗೆ ಅವಕಾಶ ಕೊಟ್ಟಂಥ ರಾಜು ಬ್ರದರ್ಗೆ, ಕೇಳಿದಂಥ ನಿಮ್ಮೆಲ್ಲರಿಗೆ ಕೊನೆಯದಾಗಿ ನಾನು ಅದನ್ನು ತಿಳಿಸ್ತಾರೆ.